श्री सच्चिदानंद सद्गुरु साईनाथ महाराज की जय। आरती साई बाबा सौख्यदाता जीवा चरण रजतरी द्यावा दासा विसावा भक्ता विसावा। आरती साई बाबा स्वस्वरूपी आहे तंग मुमुक्ष जनादारी निज डोळा श्रीरंग डोळा श्रीरंग। आरती साई बाबा जय। ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೋತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ. ನಮಸ್ಕಾರ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇನ್ನೇನು ಕೆಲವು ಗಂಟೆಗಳಲ್ಲಿ ನಾವು ಹೊಸ ವರ್ಷಕ್ಕೆ ಹೆಜ್ಜೆ ನೀಡ್ತಾ ಇದ್ದೀವಿ. ಕಾರ್ಯಕ್ರಮ ಪ್ರಾರಂಭ ಮಾಡೋ ಮುನ್ನ ನಿಮ್ಮೆಲ್ಲರಿಗೂ ನಮ್ಮ ವಾಹಿನಿಯ ಪರವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಈ ಹೊಸ ವರ್ಷ ನಿಮಗೆ ಒಳ್ಳೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಜೀವನದಲ್ಲಿ ತರಲಿ ಅಂತ ಕೇಳ್ಕೊಳ್ತಾ ಟೆಂಪಲ್ ಆಫ್ ಸಕ್ಸಸ್ನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಸಾಯಿದತ್ತ ರಘುನಾಥ ಗುರೂಜಿಯವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಅವರ ಒಂದು ಈ ವಿಭಿನ್ನ ಚಿಕಿತ್ಸೆ, ಅಮೃತ ಚಿಕಿತ್ಸೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಗುರೂಜಿಯವರೇ, ಅಮೃತ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೊದಲನೇದಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡೋ ಮುನ್ನ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ತಮಗೆ, ತಮ್ಮ ವೃಂದದವರಿಗೆ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಗುರೂಜಿಯವರೇ, ನಿಮ್ಮ ಆಶೀರ್ವಚನ ಜೊತೆಯಾಗಿ ನಮ್ಮೆಲ್ರಿಗೂ ಒಂದು ಒಳ್ಳೇದಾಗ್ಲಿ ಅಂತ ನಿಮ್ಮಿಂದ ಒಂದು ಪ್ರಾರ್ಥನೆ ಬಂದ್ರೆ ನಮಗೆ ತುಂಬಾನೇ. ಇಲ್ಲ, ಖಂಡಿತ ಹೊಸ ವರ್ಷ ಎಲ್ಲರಿಗೆ ಒಳ್ಳೆಯದನ್ನ ತರಲಿ, ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಈ ವರ್ಷದಲ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೋತೀನಿ. ಆಗ್ಲಿ ಗುರೂಜಿಯವರೇ, ನಿಮ್ಮ ಅಮೃತ ಚಿಕಿತ್ಸೆ ವಿಷಯಕ್ಕೆ ಬಂದಾಗ ಯೂಶಲಿ ಈ ಮೊದಲು ಇದ್ದ ಟ್ರೆಂಡು ಅಥವಾ ಟ್ರೆಂಡ್ ಅಂತ ಹೇಳೋ ಬದಲು ಮೊದಲಿದ್ದ ಆ ದಿಟ್ಟತನ, ಆ ಒಂದು ಧೈರ್ಯ ಈಗಿನ ಜನಾಂಗದಲ್ಲಿ ನಾವು ಅದನ್ನು ನೋಡ್ತಾ ಇಲ್ಲ ಗುರೂಜಿಯವರೇ. ನಿಮ್ಮ ಅಮೃತ ಚಿಕಿತ್ಸೆಯಲ್ಲಿ ಹಲವಾರು ಒಂದು ಮೆಥಡ್ಸ್ ಇದೆ. ಆ ಮೂಲಕ ನೀವು ಜೀವನ ಶೈಲಿಯಿಂದ ಹಿಡಿದು ಆಹಾರ ಶೈಲಿಯಿಂದ ಹಿಡಿದು ಪ್ರತಿಯೊಂದನ್ನು ಬದಲಾಯಿಸಿ ಒಳ್ಳೆ ಜೀವನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀರಿ. ಒಂದು ಪ್ರಶ್ನೆ ಇದೆ ಗುರೂಜಿಯವರೇ, ಆಗಿನ ಕಾಲಕ್ಕೆ ನಮ್ಮ ಅಜ್ಜ ಅಜ್ಜಿ ಆಗಲಿ, ಅವರ ತಂದೆ ತಾಯಿ ಆಗಲಿ, ಏನಾದರೂ ಒಂದು ಜೀವನದಲ್ಲಿ ನಿರ್ಧಾರ ತಗೋಬೇಕು, ಆ ಕ್ಷಣಕ್ಕೆ ಒಂದೊಂದು ಕೆಲವು ನಿರ್ಧಾರ ತಗೊಳ್ಳೋದಿರುತ್ತೆ. ಅಂಥ ಸಮಯದಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇರ್ತಿರ್ಲಿಲ್ಲ ಅವರಿಗೆ. ಒಮ್ಮೆಲೆ ಇಲ್ಲ ಇದು ಸರಿ ಅಂತ ಹೇಳಿ ಡಿಸಿಷನ್ಸ್ ತೊಗೊಂಡ್ಬಿಡ್ತಿದ್ರು. ಬಟ್ ಈಗಿನ ಪರಿಸ್ಥಿತಿ, ನೀವು ಎಷ್ಟು ಜನರ ಹತ್ರ ಬೇಕಿದ್ರೆ ಅಡ್ವೈಸ್ ತೊಗೊಳ್ಳಿ, ಹಂಗೂ ಕೊನೆಯಲ್ಲಿ ಆ ಕನ್ಫ್ಯೂಷನ್ನು ಕ್ರಿಯೇಟ್ ಆಗಿರುತ್ತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾರ ಮಾತಿನ ಮೇರೆಗೆ ನಾವು ಡಿಸಿಷನ್ಸ್ ತೊಗೊಳ್ಳೋದು, ಆಮೇಲೆ ಏನಾದ್ರು ತೊಂದರೆ ಆಗಿಬಿಟ್ರೆ ಏನು ಮಾಡೋದು, ಈ ರೀತಿ ಕನ್ಫ್ಯೂಷನ್ಸು ಯಾಕೆ? ಅವರಿಗೆ ಇದ್ದ ಆ ಒಂದು ಕ್ಲಾರಿಟಿ ನಮ್ಮಲ್ಲಿ ಈಗ ಯಾಕಿಲ್ಲ ಗುರೂಜಿಯವರೇ? ಇಲ್ಲ, ಮೊದಲೇನಿತ್ತು ಅಂದರೆ ಜನರಲ್ಲಿ ಆತ್ಮವಿಶ್ವಾಸ ಬಹಳ ಇತ್ತು. ನಾನು ಏನನ್ನಾದರೂ ಸಾಧನೆ ಮಾಡ್ತೀನಿ ಅನ್ನೋ ಧೈರ್ಯ ಇರೋದು. ಆಮೇಲೆ ಆವಾಗ ಅಪರ್ಚುನಿಟಿಗಳು ಕಡಿಮೆ ಇದ್ವು, ಆದರೆ ಧೈರ್ಯ ಜಾಸ್ತಿ ಇತ್ತು. ದುರಂತ ಏನಂದ್ರೆ ಈಗ 1000 ಅಪರ್ಚುನಿಟಿ ಇದೆ, ಮಾಡೋರಿಲ್ಲ ಆಗಿದೆ. ಆಮೇಲೆ ಇವತ್ತು ಏನಾಗಿದೆ, ನಾನು ಇದನ್ನ ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸ ಇಲ್ವೇ ಇಲ್ಲ. ಇನ್ನೊಂದು ನಾವೇನನ್ನು ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ಇವತ್ತಿನ ಯುವ ಜನಾಂಗ ಏನಿದೆ, ಮೊದಲನೇದಾಗಿ ಅವ್ರ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ. ಎರಡನೇದಾಗಿ ನಾನೇನಾದರೂ ಮಾಡ್ತೀನಿ ಅನ್ನೋ ಬಗ್ಗೆ ಅವ್ರಿಗೆ ಭರವಸೆಗಳಿಲ್ಲ. ಹಾಗಾಗಿ ಅತ್ಯಂತ ಹೆಚ್ಚಿನ ಕನ್ಫ್ಯೂಷನ್ ನೋಡ್ತಾ ಇದ್ದೀವಿ. ಇನ್ನೊಂದು, ಮೊದಲು ದೇವರಲ್ಲಿ ನಂಬಿಕೆ ಜಾಸ್ತಿ ಇತ್ತು, ಹಾಗಾಗಿ ಆತ್ಮವಿಶ್ವಾಸ ಜಾಸ್ತಿ ಇತ್ತು. ಅವನು ನನ್ನನ್ನು ನೋಡ್ಕೊಳ್ತಾನೆ ಅಂತ ಕಣ್ಣು ಮುಚ್ಕೊಂಡು ನಂಬ್ತಾ ಇದ್ರು. ಈಗೇನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸ್ವತಃ ನಂಬಿಕೆ ಇಲ್ಲ, ದೇವರಲ್ಲಿ ನಂಬಿಕೆ ಇಲ್ಲ, ನೆಗೆಟಿವ್ ಥಿಂಕಿಂಗ್ ಜಾಸ್ತಿ. ಈಗ ಮೊದಲು ನೆಗೆಟಿವ್ ಥಿಂಕಿಂಗ್ ಇರಲಿಲ್ಲ, ಅವ್ನು ನಮ್ಮನ್ನು ಕಾಪಾಡ್ತಾನೆ ಅಷ್ಟೇ, ನಂಗೇನೂ ಆಗಲ್ಲ ಅನ್ನೋದಿತ್ತು. ಈಗೇನಾಗಿದೆ,
ಬಹಳ ನೆಗೆಟಿವ್ ಥಿಂಕಿಂಗ್ ನೋಡ್ತಾ ಇದ್ದೀವಿ ನಾವು. ಅತ್ಯಂತ ಹೆಚ್ಚಿನ ನೆಗೆಟಿವ್ ಥಿಂಕಿಂಗ್ ಇವತ್ತು ಜನರಲ್ಲಿದೆ. ಹಾಗಾಗಿ ಏನಾಗ್ತಾ ಇದೆ, ನಾನೇನೋ ಮಾಡ್ತೀನಿ, ಮಾಡಬಲ್ಲೆ ಅನ್ನೋ ಇದೇನಿದೆ ಅದು ಜನರಲ್ಲಿ ಇಲ್ವೇ ಇಲ್ಲ. ಇದರಿಂದ ಈ ಪ್ಲ್ಯಾನಿಂಗ್ನಿಂದ ಆಮೇಲೆ ಈಗೇನಾಗಿದೆ, ವ್ಯವಹಾರದಲ್ಲಿ ಸಹ ಅವರಿಗೆ ದಿಢೀರ್ ಜಯ ಬೇಕು. ಮೊದಲು ಯಾವುದೇ ವ್ಯವಹಾರವನ್ನು ಪ್ರಾರಂಭ ಮಾಡಿದಾಗ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ಹೋಗಲಿಕ್ಕೆ ಸಮಯ ಬೇಕು ಅನ್ನೋದು ಗೊತ್ತಿತ್ತು. ಆ ಪೇಷನ್ಸ್ ಇರೋದು ಅವ್ರ ಹತ್ರ, ತಾಳ್ಮೆ, ಆಮೇಲೆ ಆ ಹಠ ಇರೋದು, ನಾನು ಗೆಲ್ಲಬೇಕು ಅಂತ. ಈಗೇನಾಗಿದೆ, ಇದಾಗದಿದ್ರೆ ಇನ್ನೊಂದು ಮಾಡ್ತೀನಿ, ಅದಾಗದಿದ್ರೆ ಇನ್ನೊಂದು ಮಾಡ್ತೀನಿ, ಆಮೇಲೆ ನೆಗೆಟಿವ್ ಥಿಂಕಿಂಗ್, ನನಗೆ ಆಗಲ್ಲ ಅದು. ಆಮೇಲೆ ಇವತ್ತು ನೀವು ಯಾರ ಹತ್ರ ಅಡ್ವೈಸಿಗೆ ಅಂದರೆ ಪ್ರೊಫೆಷ್ನಲ್ಸನ್ನು ಬಿಟ್ಟು ಹೀಗೆ ಯಾರ ಹತ್ರ ಏನು ಕೇಳಿದ್ರು, ಅವೆಲ್ಲ ಮಾಡಬೇಡ ನೀನು. ಮೊದಲು ಅದಿರಲಿಲ್ಲ, ನೀನು ಮಾಡು, ಧೈರ್ಯ ಕೊಡೋರು, ನೀನು ಹಿಂಗೆ ಮಾಡಪ್ಪ, ನೀನು ಈ ಥರ ಮಾಡು, ಮುಂದೆ ಹೋಗು, ನೀನು ಕಷ್ಟ ಬರುತ್ತೆ ಬಟ್ ಎದುರಿಸು ನೀನು ಅನ್ನೋರು. ಕರೆ ತಗೊಳ್ಳೋಣ ಗುರುಜರೇ. ಹಲೋ, ನಮಸ್ತೆ. ನಮಸ್ತೆ. ಹಲೋ ಹಲೋ ಹಲೋ. ಹಾಂ ಗುರುಜರೇ, ಅಲ್ಲಿ ಆತ್ಮವಿಶ್ವಾಸ ಭರ್ಪೂರ ಇರೋದು, ನಾನು ಮಾಡೇ ಮಾಡ್ತೀನಿ ಅನ್ನೋದಿರೋದು. ಇವತ್ತೇನಾಗ್ತಾ ಇದೆ, ಚಾಯ್ಸ್ ಜಾಸ್ತಿ ಇದೆ. ಶುರು ಮಾಡ್ಬೇಕಾದ್ರೆ ಇದಾಗದಿದ್ರೆ ಅದನ್ನು ಮಾಡ್ತೀನಿ ನಾನು, ಅದಾಗದಿದ್ರೆ ಅದನ್ನು ಮಾಡ್ತೀನಿ ಅಂತ ಚಾಯ್ಸ್ ಇಟ್ಕೋತಾರೆ. ಯಾವಾಗ ನೀವು ಚಾಯ್ಸ್ ಇಟ್ಕೋತೀರಾ ನೀವು ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆಲ್ವೇಸ್ ತಲೆನಲ್ಲಿ ಏನಿರುತ್ತೆ, ಸೆಕೆಂಡ್ ಇದಿದೆ ನನಗೆ ಅನ್ನೋದಿದೆ, ಪ್ಲ್ಯಾನ್ ಬಿ ಇದೆ, ಪ್ಲ್ಯಾನ್ ಸಿ ಇದೆ, 26 ಅಕ್ಷರ ಇದೆ ಇಂಗ್ಲೀಷಲ್ಲಿ, ಅಷ್ಟು ಪ್ಲ್ಯಾನ್ಗಳಿದೆ. ಆದರೆ ಮೊದಲೇನಿತ್ತು ಅಂದರೆ, ಇಲ್ಲ ನಾನು ಗೆಲ್ಲೇಬೇಕು ಅನ್ನೋ ಹಠ ಇರೋದು. ಆಮೇಲೆ ಅವ್ರು ಕಾಯ್ಲಿಕ್ಕೆ ತಯಾರಿದ್ರು. ಅವ್ರು ಹೇಳೋರು ಯಾವುದೇ ವ್ಯವಹಾರಕ್ಕೆ, ಈಗ ನೋಡಿ, ಒಂದು ಭೂಮಿನಲ್ಲಿ ಬೆಳೆ ಹಾಕಿದ್ರೆ ಅದು ಬರೋದಕ್ಕೆ ಇಷ್ಟು ತಿಂಗಳು ಬೇಕು ಅನ್ನೋದಿದೆ. ಈಗ ಹಾಗಿಲ್ಲ, ನಾನು ಇವತ್ತು ದುಡ್ಡು ಹಾಕಬೇಕು, ಮುಂದಿನ ತಿಂಗಳು ನಂಗೆ 10 ಲಕ್ಷ ಬರಬೇಕು, ಅದ್ರ ಮುಂದಿನ ತಿಂಗಳು ನಾನು ಬೆನ್ಸ್ ಕಾರ್ ತಗೋಬೇಕು. ಕಾಯೋ ವ್ಯವಧಾನ ಇಲ್ಲ, ಸರಿಯಾದ ಪ್ಲಾನಿಂಗ್ ಮಾಡೋ ವ್ಯವಧಾನ ಇಲ್ಲ, ಆಮೇಲೆ ಅದ್ರ ಏನು ಮಾಡಬೇಕು ಅನ್ನೋ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಇಲ್ಲ. ಈಗೇನೋ ಇನ್ಫಾರ್ಮೇಶನ್ ನಂಗೆ ಬೇಕಾಗಿರೋದೆಲ್ಲ ಇದರಲ್ಲಿ ಸಿಕ್ಬಿಡುತ್ತೆ ಇಂಟರ್ನೆಟ್ಟಲ್ಲಿ ಅಂಥೇಳಿ ಆ ಥರದಲ್ಲಿ ಹೋಗ್ತಾರೆ. ಆದರೆ ನಿಜವಾದ ಅನುಭವದಿಂದ ಹೊರಟಾಗ ಮಾತ್ರ ನಿಮಗೆ ಯಾವುದೇ ವ್ಯವಹಾರ ಕೈಗೆ ಹಿಡಿಯುತ್ತೆ. ಅದನ್ನು ನಾವು ನೋಡ್ತಾ ಇಲ್ಲ. ಆ ಕಾರಣದಿಂದ ಇವತ್ತು ಏನಾಗ್ತಾ ಇದೆ, ಜನರಲ್ಲಿ ಕ್ಲಾರಿಟಿ ಇಲ್ಲ, ಭಯ ಇದೆ ಏನೇ ಮಾಡಬೇಕಾದ್ರೆ, ಆಮೇಲೆ ನಾನು ಗೆಲ್ತೀನೋ ಇಲ್ಲೋ ಅನ್ನೋ ಪ್ರಥಮ ಸಂಶಯನೇ ನಿಮ್ಗೆ ಹೊಡ್ತಾ ಕೊಡುತ್ತೆ. ಮತ್ತೆ ಯಾವ್ದ್ರಲ್ಲಿ ನಾಲೆಜ್ ಇದೆ ಅದ್ರಲ್ಲಿ ಪ್ರಯತ್ನ ಮಾಡೋ ಬದಲ ಹೊರತಾಗಿ ಬೇರೆ ಇದರಲ್ಲಿ ಎಲ್ಲರೂ ಈಗ ಅವ್ರು ಮಾಡಿ ಗೆಲ್ಲಿಲ್ವ, ಅವನಿಗೆ ನಾನು ಗೆಲ್ತೀನಿ ಈ ಥರದ್ದು ಭ್ರಮೆ. ಕರೆ ತಗೊಳ್ಳೋಣ ಗುರುಜರೇ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರೂಜಿ, ಮಾತಾಡ್ಬೋದು ಮೇಡಮ್, ತಮ್ಮ ಹೆಸರು ಹೇಳಿ. ಹಲೋ, ನಿಮ್ಮ ಹೆಸರು ಹೇಳಿ ಅಮ್ಮ. ಹಲೋ, ನನ್ನ ಹೆಸರು ವೀಣಾ ಅಂತ. ಯಾವ ಏರಿಯಿಂದ ಕರೆ ಮಾಡ್ತಿದ್ರಿ ಮೇಡಮ್? ಹಲೋ, ನಮಸ್ತೆ ಗುರೂಜಿ. ಹಲೋ ಹಲೋ ಮೇಡಮ್, ಯಾವ ಏರಿಯಿಂದ ಕರೆ ಮಾಡ್ತಾ ಇದ್ದೀರಿ ತಾವು? ನಾವು ಇಲ್ಲಿ ಇದು ಟಿವಿಲಿ ಬರ್ತಾ ಇದೆಲ್ಲ ಮೇಲೆ ನಂಬರು, ಅದರಿಂದ ಮಾಡ್ತಾ ಇದ್ದೀನಿ. ಗೊತ್ತಾಯ್ತು ಮೇಡಮ್, ನೀವು ಈ ಅಮೃತ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದಿರಿ. ಗುರುಗಳ ಹತ್ರ ತಾವು ಮಾತಾಡ್ಬೋದು. ಯಾವ ಏರಿಯಿಂದ ತಾವು ಕರೆ ಮಾಡ್ತಿದ್ದೀರಿ ಅಂತ ತಿಳ್ಕೊಬೋದಾ? ಮೈಸೂರಿಂದ ಮಾತಾಡ್ತಾ ಇರೋದು. ಓಕೆ ಮೇಡಮ್, ಈಗ ಮಾತಾಡಿ ಮೇಡಮ್ ಗುರುಗಳ ಹತ್ರ. ಹಲೋ ಗುರುಗಳೇ, ನಮಸ್ಕಾರ. ನಮಸ್ಕಾರ, ಹೇಳಿ ವೀಣಾ ಅವರೇ. ಸರ್, ನನ್ ಏನಿಲ್ಲ, ಏನೇ ಮಾಡ್ಬೇಕಂದ್ರೂ ಧೈರ್ಯದಿಂದ ಹೋಗ್ತೀನಿ. ಬಟ್ ಏನಾಗುತ್ತೆ ಅಂದ್ರೆ ಮನ್ಸಿಗೆ ತುಂಬಾ ಆಲೋಚನೆಗಳು, ಬೇರೆಯವರಿಂದಾನೇ ನನ್ಗೆ ತುಂಬಾ ತೊಂದರೆಗಳು. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಬಟ್ ಯಾರ ಕಡೆಯಿಂದ ಸಪೋರ್ಟ್ ಅಂತೂ ಇಲ್ಲ. ಒಬ್ಳೇ ಆಗ್ಬಿಟ್ಟಿದೀನಿ. ಏನ್ ತುಂಬದ ಮನೆಯಿಂದ ಇದ್ದು ಈಗ ಈ ಒಬ್ಳೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಂದ್ ಕೆಲ್ಸಕ್ಕೆ ಹೋಗ್ತಿದೀನಿ, ಬಟ್ ಮನೆಯಲ್ಲಿ ಅಷ್ಟು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ವೀಣಾ ಅವರೇ, ನೋಡಿ, ಒಂದು ತಿಳ್ಕೊಳ್ಳಿ, ಜೀವನದಲ್ಲಿ ಯಾವುದೇ ಮಟ್ಟದಲ್ಲೂ ನಾವು ಮೇಲ್ ಹತ್ತುತ್ತಾ ಇರ್ಬೇಕಾದ್ರೆ ಒಂಟಿಯಾಗೆ ಹತ್ತಬೇಕು. ಮೇಲ್ ಹತ್ತುತ್ತಾ ಇರ್ಬೇಕಾದ್ರೆ ಒಂಟಿಯಾಗೆ ಹತ್ತಬೇಕು ನಾವು. ಮೇಲೆ ನೀವು ಅಲ್ಲಿ ಜಯ ಗಳಿಸಿದ ಕೂಡಲೇ ತುಂಬಾ ನೆಂಟರು, ತುಂಬಾ ಫ್ರೆಂಡ್ಸು,
ನಮ್ಮ ಸಮಾಜದ ಗುಣನೇ ಗೆದ್ದೆತ್ತಿನ ಬಾಲ ಹಿಡಿಯೋದು. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ನಾವು ಏನನ್ನೇ ಹೊಸದಾಗಿ ಮಾಡ್ಲಿಕ್ಕೆ ಹೊರಟಾಗ ಫಸ್ಟ್ ನಮ್ಗೆ ಸಿಗೋದು ಅವಮಾನ, ಆಮೇಲೆ ನೀವು ಅದನ್ನು ಕಂಟಿನ್ಯೂ ಮಾಡಿದ್ರೆ ಜನ ಅನುಮಾನ, ಏನೋ ಇದ್ರೂ ಇರ್ಬೋದೇನೋ ಇವಳು ಹೇಳ್ತಾ ಇದ್ದಾಳೆ ಅಂತ. ಆಮೇಲೆ ನೀವು ಗೆದ್ದ ಮೇಲೆ ಅಭಿಮಾನ, ಆಮೇಲೆ ಸನ್ಮಾನ. ಇದು ಜಗತ್ತಿನ ಗುಣ. ಗುರುಜಿ, ನನಗ್ ತಂದೆ ತಾಯಿ ಇದ್ದನು ಇಲ್ದಂಗಾಗಿದ್ರೆ, ಯಾಕಂದ್ರೆ ಅಣ್ಣ ತಮ್ಮ ತಂಗಿ ಯಾರನ್ನೂ ಹೆಲ್ಪ್ ಇಲ್ಲ. ನಾನೊಬ್ಳೆ ಒಂಟಿ ತರ ಆಗ್ಬಿಟ್ಟಿದೀನಿ ಅಂತ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲ ವೀಣಾ ಅವ್ರೆ, ನಾನು ನಿಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ. ಯಾರಿಗೂ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಹಂಗಾಗ್ಬಿಟ್ಟಿದೆ. ಇಲ್ಲ ವೀಣಾ ಅವ್ರೆ, ನಾನು ನಿಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ. ನಮ್ಮಲ್ಲಿ ಬನ್ನಿ ನೀವು ಒಮ್ಮೆ. ನಾಳೆ ಮಧ್ಯಾಹ್ನ ಏನಾದರೂ 1:30 ಹೊತ್ತಿಗೆ ಬೆಂಗಳೂರಿಗೆ ಬರೋಕ್ಕಾಗತ್ತಾ? ಇಲ್ಲ, ನಾಳೆ ಬರಕ್ಕಾಗಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ನನ್ನ ಮನೇಲಿ ಹಸ್ಬೆಂಡು ಅಷ್ಟಕ್ಕಷ್ಟೇ, ಅದಕ್ಕೆ ನಾನು ನನ್ನ ಸ್ವಂತಕ್ಕೆ ಏನು ಕೊಡಲ್ಲ. ಅದಕ್ಕೆ ನಾವು ಕೆಲ್ಸಕ್ಕೆ ಹೋಗ್ತಿದ್ದೀವಿ. ಇಲ್ಲ, ನಿಮಗೆ ಒಳ್ಳೆ ಕ್ಷಮತೆ ಇದೆ ಅನ್ಸತ್ತೆ, ಆತ್ಮವಿಶ್ವಾಸ ಕಡಿಮೆ ಇದೆ. ಹಾಗಾಗಿ ನಮ್ಮಲ್ಲಿ ಬಂದರೆ ತಾಯಿ, ನಮ್ಮಲ್ಲಿ ಒಂದು ಇಷ್ಟಸಿದ್ಧಿ ಅನ್ನೋ ಕಾರ್ಯಕ್ರಮ ಇದೆ. ಅದನ್ನು ನೀವು ಮಾಡಿದ್ರೆ ನೀವು ಯಾವ ಥರ ನಿಮ್ಮ ದೇಹ ಮತ್ತು ಮನಸ್ಸನ್ನು ಹೊಂದಿಸ್ಕೋಬೇಕು, ಯಾವ ಥರ ಆತ್ಮವಿಶ್ವಾಸ ರೂಢಿಸ್ಕೋಬೇಕು, ಯಾವ ಥರ ಜಯ ಗಳಿಸ್ಬೇಕು ಅನ್ನೋದನ್ನು ಖಂಡಿತ ಹೇಳ್ಕೊಡ್ತೀವಿ. ಅದು ಪ್ರಥಮ ಭಾನುವಾರ ಪ್ರತಿ ತಿಂಗಳಿರುತ್ತೆ. ಈ ತಿಂಗಳು 4ನೇ ತಾರೀಕಿದೆ, ಬೆಳಗ್ಗೆ 6:30ಇಂದ. ತಾವು ಅದನ್ನ ಅಟೆಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸತ್ತೆ ನನಗೆ. ಇಲ್ಲ, ನಮ್ಮ ಮನೇಲಿ ಅನುಮಾನ ಪಡ್ತಾರೆ, ಎಲ್ಲೂ ಕಳ್ಸಲ್ಲ, ನೀಚ ಬುದ್ಧಿ ಇದೆ, ಅದಕ್ಕೆ ಬೇಜಾರು, ಎಲ್ಲೂ ಹೋಗೋದಕ್ಕೂ. ನೋಡಿ, ನೀವು ಇಲ್ಲಿ ಬರೋಕ್ಕೂ ಆಗಲ್ಲ, ನಿಮ್ಗೆ ಇದು ಆಗಲ್ಲ ಅಂದ್ರೆ ನಿಮ್ಗೆ ನಾನು ಅಡ್ವೈಸ್ ಹೇಗೆ ಮಾಡಲಿ ವೀಣಾ ಅವರೇ? ಅಲ್ಲ, ನೀವೇ ಹೇಳಿ, ಹೇಗೆ ನಾನು ನಿಮ್ಗೆ ಅಡ್ವೈಸ್ ಹೇಗೆ ಮಾಡಲಿ? ಅಲ್ಲ, ನಾನು ಹೇಳಿದೆ ಅಲ್ವಾ, ನಮ್ಮಲ್ಲಿ ನೀವು ಹೀಗೆ ಬಂದರೆ ಇರಲ್ಲ. ಯಾಕಂದರೆ ಅಪಾಯಿಂಟ್ಮೆಂಟ್ 1 ತಿಂಗಳು 2 ತಿಂಗಳು ಅಪಾಯಿಂಟ್ಮೆಂಟ್ಸ್ ಇದೆ. ಗುರುವಾರ ನಮ್ಮಲ್ಲಿ ಮಧ್ಯಾಹ್ನ 1:30ಇಂದ ರಾತ್ರಿ 7:30ವರೆಗೂ ವಿಶೇಷವಾದ ಸಭೆ ಇರುತ್ತೆ, ಫ್ರೀಯಾಗಿ. ಅಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ನೀವು ತಿಳ್ಕೊಬೋದು. ಪ್ರತಿ ತಿಂಗಳ ಪ್ರಥಮ ಭಾನುವಾರ ಅಥವಾ ದ್ವಿತೀಯ ಭಾನುವಾರ ಇಷ್ಟ ಸಿದ್ಧಿ ಅನ್ನೋ ಕಾರ್ಯಕ್ರಮ ಇದೆ. ಅದನ್ನು ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ನಿಮಗೆ ಜಯ ಗಳಿಸ್ಬೇಕಾದ್ರೆ ಏನು ಮಾಡಬೇಕು ಅನ್ನೋ ಬಗ್ಗೆ ವಿವರ ಸಿಗುತ್ತೆ. ಒಂದ್ಸಲ ಬರೋಕ್ಕೆ ಪ್ರಯತ್ನ ಮಾಡಿ. ಆಗ್ಲಿಮ್ಮ, ದೇವ್ರು ಒಳ್ಳೇದು ಮಾಡಲಿ ತಮಗೆ. ತುಂಬಾನೇ ಧನ್ಯವಾದಗಳು ಮೇಡಮ್, ಕರೆ ಮಾಡಿದ್ದಕ್ಕಾಗಿ. ನಮ್ಮ ಇವತ್ತಿನ ಮಾತಿಗೆ ಸರಿಯಾಗಿ ನೋಡಿ, ಎಷ್ಟೋ ಜನ ಗುರುಜಿಯವರೇ ಈ ರೀತಿ ಪಾಪ ತುಂಬಾನೇ ಆತ್ಮವಿಶ್ವಾಸವನ್ನ ಕಳ್ಕೊಂಡು ಇಲ್ಲ ಏನಾಗುತ್ತೆ ಏನು ಉಳಿದೇ ಇಲ್ವೋ ಅನ್ನೋ ರೀತಿನಲ್ಲಿ. ಇಲ್ಲ ಏನಾಗುತ್ತೆ ಅಂದ್ರೆ ಜೊತೆಲಿ ನೋಡಿ, ಒಂದು ಓಶೋ ಒಂದ್ ಕಡೆ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ದೋಸ್ ಹೂ ಹ್ಯಾವ್ ಸೀನ್ ದ ಫ್ಲವರ್ಸ್ ದೇ ಕೆನಾಟ್ ಎಂಜಾಯ್ ದ ಫ್ರೂಟ್ ಅಂತ. ನೀವು ಹೂವನ್ನು ನೋಡಿದವರು ಅದು ಹಣ್ಣಾದಾಗ ಅದನ್ನ ಇಷ್ಟಪಡೋದಿಲ್ಲ ಅವರು ಅಂತ. ಈಗ ನೀವೇನೋ ಮಾಡ್ಕೊಂಡು ಅವ್ರ ಎದುರುಗಡೆ ಇರ್ತೀರಾ, ನಿಮ್ಮ ನೆಂಟರು ನಿಮ್ಮ ಇದರಲ್ಲೇ ತಗೊಳ್ಳಿ, ನೀವೇನೋ ಹಿಂಗಿರ್ತೀರಾ, ಎಲ್ಲೋ ಕಾಲೇಜಿಗೆ ಹೋಗ್ಬರ್ತೀರ, ಏನೋ ಇದೇನೋ ಸಾಮಾನ್ಯ ಅಂತ ತಿಳ್ಕೊಂಡಿರ್ತಾರೆ. ನಾಳೆ ನೀವು ಸಡನ್ನಾಗಿ ಏನೋ ಮಾಡ್ತೀರಿ ಅಂದಾಗ ಅವ್ರು ಒಪ್ಕೊಳ್ಳೋಕೆ ಇಷ್ಟಪಡ, ಅಯ್ಯೋ ನಮ್ಮ ಎದುರಿಗೆ ಇದು ಹಾಕ್ಕೊಂತೀರಿ, ಇವಳೇನು ಮಾಡ್ತಾಳೆ ಅವಳು, ಅಯ್ಯ ನಮ್ಮ ಎದುರಿಗೆ ಚಡ್ಡಿ ಹಾಕೊಂಡು ತಿರುಗ್ತಾ ಇದ್ದ ಅವನು, ಇವನೇನು ಮಾಡ್ತಾನೆ ಏನು ಬಿಡ್ತಾರೆ. ಅವ್ರು ಇಷ್ಟಪಡೋದಿಲ್ಲ ಅದನ್ನು, ಯಾಕಂದರೆ ಅವ್ರಿಗಿನ್ನ ಯಾರು ಮೇಲೆ ಹೋಗ್ಬಾರ್ದು. ಇದು ನಮ್ಮ ಜನರ ಗುಣ. ಎಸ್ ಎಸ್ ಹೌದು ಗುರುಜರ. ಮತ್ತೊಂದು ಕರೆ ತಗೊಳ್ಳೋಣ. ಹಲೋ ಮೇಡಮ್, ನಾವು ಕೇರ್ಪುರದಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? ಸ್ವಲ್ಪ ಗುರುಜಿ ಜೊತೆ ಮಾತಾಡ್ಬೇಕಾಯ್ತು. ಮಾತಾಡ್ಬೋದು, ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಜಯಪ್ಪ ಅಂತಂದು ಹೇಳಿ. ಓಕೆ, ಮಾತಾಡಿ ಸರ್ ಗುರುಗಳ ಹತ್ರ. ಹಲೋ, ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಸರ್. ಏನಿಲ್ಲ, ನಮ್ಮ ಮಿಸ್ಸಸ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಯ್ತು ಸರ್. ಒಂದು 10-12 ವರ್ಷದಿಂದ ಸ್ವಲ್ಪ ಮಾನಸಿಕ ಪ್ರಾಬ್ಲಮ್ ಇದೆ. ಮನೆಗಿದವ್ರು ಎದ್ದಾಳೆ ಎಲ್ಲ ಯಾವಾಗ ಊಟ ಮಾಡೋದಿಲ್ಲ ಸರಿಯಾಗಿ. ಹಂಗಾಗಿ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಮಾಡಿದ್ವಿ. ಇದಕ್ಕೆ ಸ್ವಲ್ಪ ನಿಮ್ ಸಲಹೆ ಸೂಚನೆ, ಅಮೃತ ಚಿಕಿತ್ಸೆ ಯಾವ ತರ, ಏನು ಅಲ್ಲೇ ಇದೆ ಅಡ್ಮಿಟ್ ಮಾಡ್ತೀವಿ ಅಂತ ಏನು ಅನ್ನೋದು ಸ್ವಲ್ಪ. ಇಲ್ಲ ಸ್ವಾಮಿ, ಒಂದು ಕೆಲಸ ಮಾಡಿ,
ಹೇಳಿ ಗುರುಜಿ. ನಾಳೆ ಮಧ್ಯಾಹ್ನ 1:15 ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯನಾ ನಿಮ್ಮ ಮಿಸಸ್ ಕರ್ಕೊಂಡು? ಓಕೆ ಸರ್, ಬರೋಣ. ನಮ್ಮ ಅಡ್ರೆಸ್ ಕಾಣ್ತಾ ಇದೆ ನೋಡಿ. ಅಡ್ರೆಸ್ ನಾನು ನೋಟ್ ಮಾಡ್ಕೊಂಡಿನಿ. ನೋಟ್ ಮಾಡ್ಕೊಂಡಿನಿ ಸರ್, ಜಯನಗರ. ನಾಳೆ ಖಂಡಿತ ಬನ್ನಿ, ನಮ್ಮ ಬಗ್ಗೆ ಪೂರ್ಣವಾಗಿ ತಿಳ್ಕೊಬಹುದು. ಖಂಡಿತವಾಗಿ ನಿಮ್ಮ ಮಿಸಸ್ಸಿಗೆ ನಮ್ಮಲ್ಲಿ ಒಳ್ಳೇದು ಸಿಗುತ್ತೆ. ಓಕೆ ಓಕೆ ಸರ್, ಭೇಟಿ ಆಗ್ತೀನಿ ಸರ್. ಆಯ್ತು, ನಮಸ್ಕಾರ. ನಮಸ್ಕಾರ. ಆಯ್ತು, ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ. ಗುರುಜಿ ಅವರೇ ನೋಡಿ, ನಾನು ಇದನ್ನ ಪ್ರಾರಂಭ ಮಾಡಿದಾಗ, ಹೀಗೆ ಮಾಡ್ತೀನಿ ಅಂತ ಶುರು ಮಾಡಿದಾಗ, ನಮ್ಮಲ್ಲಿ ಎಷ್ಟೋ ಜನ ನಮ್ಮ ಮನೆಗೆ ಬರೋರು ನಮ್ಮ ತಂದೆಗೆ ಕೇಳೋರು, ನಿಮ್ಮ ಮಗ ಸರಿ ಇದಾನ ಒಂಚೂರು ಅಂತ. ಅಂದರೆ ನಾನು ಔಷಧಿ ಇಲ್ಲದೆ ಏನೋ ಮಾಡ್ತೀನಿ ಅನ್ನೋದು ಅವ್ರಿಗೇನೋ ಹುಚ್ಚುತನ ಕಂಡಂಗೆ ಕಾಣೋದು. ಒಳ್ಳೆಯವರು ನಮ್ಮ ಶಾಮರಾಯರು, ಅವ್ರ ಮಗ ಹಿಂಗೆ ಮಾಡಿಬಿಟ್ನಲ್ಲ ಅನ್ನೋರು. ಸೊ ಈಸಿಯಾಗಿ ಅಕ್ಸೆಪ್ಟ್ ಅಂತೂ ಮಾಡಿಲ್ಲ. ಖಂಡಿತ ಇಲ್ಲ. ಆಮೇಲೆ ತಲೆ ರಟ್ಟೆ ಮಾತಾಡೋರು, ನನ್ನ ಎದುರೇ ಹೇಳೋರು, ತಲೆ ಸರಿ ಇಲ್ವಲ್ಲೋ ನಿಂಗೆ, ಯಾಕೋ ಇಂಥದ್ದು ಮಾಡ್ತೀಯಾ, ಬೇರೆ ಏನಾದರೂ ಮಾಡೋ, ಬೇರೆ ಏನಾದ್ರು ಒಳ್ಳೆ ವ್ಯವಹಾರ ಮಾಡು, ನಿಮ್ಮಪ್ಪ ಇಷ್ಟು ಒಳ್ಳೆಯವರು, ಎಂಥ ಮಗ ಹುಟ್ಬಿಟ್ಟಿದ್ಯೋ ಅನ್ನೋರು. ನನ್ಗೇನು ಹೇಳಬೇಕು ಅಂತ ಗೊತ್ತಾಗ, ಯಾಕಂದರೆ ಇದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಕೇಳೋಕ್ಕೆ ತಯಾರಿರಲ್ಲ ಅವರು. ನಾನು ನಕ್ಕು ಬಿಡ್ತಿದ್ದೆ ಅಷ್ಟೆ. ಅವರು ಇವನಿಗೆ ಸ್ಕ್ರೂ ಲೂಸು ಅನ್ನೋರು. ಇದು ಜಗತ್ತಿನ ಗುಣ. ಬಟ್ ಈಗ ಅದೇ ಜನ, ಅಯ್ಯೋ ನಮ್ಮ ಭಾಳ ಆತ್ಮೀಯರು ಕಂಡ್ರಿ ಅವರು, ರಘುನಾಥ್ ಗುರುಜಿಯವ್ರು ನಮ್ಮ ನೆಂಟರು, ನಾನು ಲೆಟ್ರ್ ಕೊಡ್ತೀನಿ ಹೋಗ್ರಿ, ಈಗ ಬಹಳ ಲವ್ ಅಲ್ಲಿ. ತಪ್ಪಲ್ಲ ಅದು, ಯಾಕಂದ್ರೆ ಜಗತ್ತಿನ ಗುಣನೇ ಗೆದ್ದೆತ್ತಿನ ಬಾಲ ಹಿಡಿಯೋದು. ಹಾಗಾಗಿ ನಾವೇನು ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಗೆಲ್ಲಬೇಕು ಅನ್ಬೇಕಾದ್ರೆ ಇವನ್ನೆಲ್ಲ ಸಹಿಸಲೇಬೇಕು. ಎದುರಿಸೋ ಅಂತ ಒಂದು ಕ್ಷಮತೆ ನಾವು ಇಟ್ಕೋಬೇಕಾಗುತ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ನಿತಿನ್ ಅಂತ. ನಿತಿನ್? ಹೌದು ಸರ್. ಯಾವ ಏರಿಯಿಂದ ಕರೆ ಮಾಡ್ತಾ ಇದ್ದೀರಿ? ನಾನಿದು ವಿದ್ಯಾನಪುರ ಇಂದ ಕಾಲ್ ಮಾಡ್ತೀನಿ. ಓಕೆ ಸರ್, ಗುರುಗಳ ಹತ್ರ ಮಾತಾಡಿ ಸರ್. ಹೇಳಿ ನಿತಿನ್. ಹಲೋ ನಿತಿನ್, ಟೆಲ್ ಮೀ. ಹಲೋ. ಅದೇ ಸರ್. ಸರ್, ನನಗೆ ಇದು ನೀವು ಚಿಕಿತ್ಸೆ ಅಂದ್ರಲ್ಲ, ಏನ್ ಮಾಡ್ತೀರಾ ಅಂತ ನಾನು ತಿಳ್ಕೊಬೇಕಾಯ್ತು ಅದ್ರ ಬಗ್ಗೆ. ಸರ್, ಯಾವುದೇ ರೀತಿಯ ರೋಗಗಳು, ಸ್ಕ್ರ್ಯಾಚ್ ಇಂದ HIV ವರೆಗೆ, ಸರಿ, ಅದನ್ನ ವಿಥೌಟ್ ಔಷಧಿಗಳು ನಮ್ಮಲ್ಲಿ ಕ್ಯೂರ್ ಮಾಡ್ತೀವಿ. ಭಾರತೀಯ ಪದ್ಧತಿ, ಬಹಳ ಪುರಾತನ ಪದ್ಧತಿ. ಭಾರತೀಯ ಪದ್ಧತಿ ಅಂದ್ರೆ ಯಾವ ತರ ಇದೆ? ಯುನಾನಿನ, ಆಯುರ್ವೇದ? ಅಲ್ಲ, ಇದು ಯಾವುದು ಅಲ್ಲ, ಅಮೃತ ಚಿಕಿತ್ಸೆ ಅಂತ. ಯಾವ ತರ ಇದು ಲೇಹಗಳನ್ನ, ಕಷಾಯ ಏನ್ ಯೂಸ್ ಮಾಡ್ತಾರೆ ಸರ್? ನನಗೆ ತಿಳ್ಕೊಬೇಕಾಯ್ತು, ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಔಷಧಿ ಇಲ್ದಂಗೆ ಹೆಂಗ್ ಮಾಡ್ತಾರೆ? ಇಲ್ಲ ನಿತಿನ್ ಅವರೇ, ದಯವಿಟ್ಟು ನಾಳೆ ಫ್ರೀ ಇದ್ರೆ, ನಾಳೆ ನಮ್ಮಲ್ಲಿ ಮಧ್ಯಾಹ್ನ 1:15 ಸಂಜೆ 7:15 ಇದೇ ವಿಷಯದಲ್ಲಿ ವಿಶೇಷವಾದ ಒಂದು ಸಭೆ ಇರುತ್ತೆ. ಸರಿ. ಯಾರೇ ಬೇಕಾದ್ರೆ ಬರ್ಬೋದು, ವಿತೌಟ್ ಅಪಾಯಿಂಟ್ಮೆಂಟ್ಸ್. ಸರಿ. ತಾವು ಬಂದ್ರೆ ಮೊದಲನೇದಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ನಾವು. ಎರಡನೇದಾಗಿ ನಿಮ್ಮ ಸಮಸ್ಯೆಗಳು, ಸಂಶಯಗಳು, ಪ್ರಶ್ನೆಗಳು, ಇದ್ರ ಬಗ್ಗೆ ತಾವು ಡೈರೆಕ್ಟಾಗಿ ಪ್ರಶ್ನೆ ಮಾಡ್ಬೋದು. ಮೂರನೇದಾಗಿ ಕ್ಯೂರ್ ಆದವ್ರ ಹತ್ರ ಮಾತಾಡ್ಬೋದು. ನಾಲ್ಕನೇದಾಗಿ ಇದ್ರ ಚಿಕಿತ್ಸೆ ಒಂದು ಕೊಡ್ತೀವಿ ನಾವು, ಅದನ್ನ ನೀವು ಅನುಭವಿಸಿ ನಿಮ್ಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡ್ಬೋದು ನಮ್ಮ ಜೊತೆನಲ್ಲಿ. ಅದು ಫ್ರೀನಾ ಅಲ್ಲಿವರೆಗೂ? ಖಂಡಿತ ಫ್ರೀ, ಪೂರ್ತಿ ಫ್ರೀ ಅಲ್ಲಿವರೆಗೂ? ಹೌದು ಸರ್. ಖಂಡಿತವಾಗ್ಲೂ ಇದು ಅಲ್ಲ ಸರ್, ನಾನು ಈ ಜನವರಿ 21ಕ್ಕೆ 32 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸರ್. ಬೆಂಗಳೂರಲ್ಲಿ 16 ವರ್ಷದಿಂದ ಇದ್ದೀನಿ. ಸರಿ. ಹಾಗಾಗಿ ಇದಕ್ಕಿನ್ನ ಗ್ಯಾರಂಟಿ ಏನ್ ಬೇಕು ನಿಮ್ಗೆ? ಅದಕ್ಕಿನ್ನ ಗ್ಯಾರಂಟಿ ಎಲ್ಲ ನನಗೆ ಇದು ರ್ಯಾಷನಲ್ ಥಿಂಕಿಂಗ್ ಅಂತಾರಲ್ಲ, ಅದ್ರ ಮೂಲಕ ನಾನು ಕೇಳ್ತಾ ಇರೋದು ಅಷ್ಟೇ, ತಿಳ್ಕೊಳ್ಳೋಕೆ. ಇಲ್ಲ ಖಂಡಿತ ಸರ್. ಅದಕ್ಕೆ ನಿತಿನ್ ಅವರೇ, ನಾಳೆ ದಯವಿಟ್ಟು ಬನ್ನಿ. ಓಕೆ ಓಕೆ, ಅಲ್ಲ ಕಾಣ್ತಾ ಇದೆ ನನಗೆ. ಪ್ಲೀಸ್. ಯಾಕಂದ್ರೆ ಅಲ್ಲೇ ಬೇಕಾದ್ರೆ ಪ್ರಶ್ನೆಗಳನ್ನು ಕೇಳಿ, ನಾವೇನ್ ಹೇಳ್ತೀವಿ ಅಂದ್ರೆ ವೈಚಾರಿಕವಾಗಿ ಜಗಳ ಆಡೋದಕ್ಕೆ ಬನ್ನಿ ಅಂತೀವಿ. ಜನಕ್ಕೆ, ಸಾಮಾನ್ಯ ಜನಕ್ಕೆ ಇವಾಗ ಇದೊಂಥರ ಇದ್ ಮಾಡ್ತಾರಲ್ವಾ, ಆ ತರ ಆಗ್ಬಿಟ್ಟಿದೆ ಅನ್ನೋ ತರ ನಂಗೆ ಅನ್ಸ್ತಾ ಇತ್ತು. ಅದಕ್ಕೇನೆ ಇಲ್ಲ ಸರ್, ನಮ್ಮಲ್ಲಿ ನಾನು ಏನು ಮಾಡಕ್ಕಾಗಲ್ಲ ಅದು ಇದು ಅಂತ ತುಂಬಾ ರಿಗ್ರೆಸಿವ್ ಥಿಂಕಿಂಗ್ ಅನ್ಸ್ತಾ ಇತ್ತು ನನಗೆ. ಅದಕ್ಕೋಸ್ಕರವಾಗಿ ನಾನು ಫೋನ್ ಮಾಡಿದ್ದು. ಇಲ್ಲ ಒಳ್ಳೇದಾಯ್ತು ನಿತಿನ್ ಅವರೇ. ಖಂಡಿತವಾಗಿ ನಾವೇನು ಹೇಳ್ತೀವಿ, ನೀವು ಖುದ್ದಾಗಿ ಪರಿಶೀಲಿಸಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಮ್ಮಲ್ಲಿ ಬನ್ನಿ, ಇಲ್ಲ ಬರಬೇಡಿ ಅಂತೀವಿ. ಬರೀ ನನ್ನ ಟಿವಿನಲ್ಲಿ ನೋಡಿ ಒಪ್ಕೋಬೇಡಿ. ಇಲ್ಲ ಒಪ್ಕೊಳೋದೇನಿಲ್ಲ, ನನಗೆ ಇದು ಪೂರ್ತಿ ನಂಗೆ ಸಂಶಯಾಸ್ಪದವಾಗಿ ಕಾಣ್ತಾ ಇತ್ತು. ಅದಕ್ಕೋಸ್ಕರ ನಾನು ಕಾಲ್ ಮಾಡಿದ್ದು. ಇಲ್ಲ ಅದು ಅಂತ ತಿಳ್ಕೊಳಕ್ಕೆ. ಔಷಧಿ ಇಲ್ದಂಗೆ ಮಾಡ್ತೀವಿ ಅದು ಇದು ಅಂದ್ರಲ್ಲ, ಅದಕ್ಕೋಸ್ಕರ. ಇಲ್ಲ ಖಂಡಿತ ನಿತಿನ್ ಅವರೇ, ನನ್ನನ್ನೇ ನೋಡಿ ನೀವು. ನಾನು 21/1/84 ಇವತ್ತಿನವರೆಗೆ ಯಾವುದೇ ಔಷಧಿ ಮುಟ್ಲಿಲ್ಲ. ಸರಿ. ಹೇಗೆ ಕಾಣ್ತಾ ಇದ್ದೀನಿ?
ಸರಿ ಸರ್, ನಾನು ನಾಳೆ ಬರ್ತೀನಿ. ನಾನು ಖಂಡಿತ ಬನ್ನಿ. ಬರ್ತೀನಿ. ನನ್ ತಿಳ್ಕೊಬೇಕು ನಾನು ಇದ್ರ ಬಗ್ಗೆ. ಅದಕ್ಕೆ ನನ್ಗೆ ಈ ತರ ಕೇಬಲ್ ಚಾನೆಲ್ಗಳಲ್ಲಿ ಎಲ್ಲಾ ಕಡೆನೂ ಈ ತರದ್ 1000 ಬರ್ತಾ ಇದೆ. ಎಷ್ಟ್ ಜನ ಫೋನ್ ಮಾಡ್ತಾರೆ, ಸುಮ್ನೆ ಮೋಸ ಹೋಗ್ತಾರೆ ಅನ್ಬಿಟ್ಟು ನನ್ಗೆ ಅಷ್ಟೇ ಅದೊಂದೇ ಇದ್ರಿಂದ ನಂಗೆ ರೋಗ ರುಜಿನ ಎಂತದೂ ಇಲ್ಲ ನನಗೆ. ಇಲ್ಲ ನಿತಿನ್ ಅವರೇ, ನಾಳೆ ನೀವು ಬಂದ್ರೆ ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದಂತೂ ಮಾತು ಹೇಳ್ತೀವಿ, ಒಂದಿನ ನೀವು ಇದೇ ಟಿವಿನಲ್ಲಿ ನನ್ನ ಜೊತೆನಲ್ಲಿ ಕೂತ್ಕೊಂಡು ಜನಕ್ಕೆ ಮಾತಾಡ್ತೀರಾ, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ನಾನು ಆಲ್ರೆಡಿ ಟಿವಿ ಚಾನಲ್ಗೆ ಇನ್ನೊಂದು ನ್ಯೂಸ್ ಪೇಪರ್ ಕೆಲಸ ಮಾಡ್ತೀನಿ ನಾನು. ಇದ್ರ ಬಗ್ಗೆ ಇದ್ರ ಬಗ್ಗೆನೇ ನಾನು ಮಾಡ್ತಾ ಇದೀನಿ, ಸ್ಟೋರಿ ಬರೀತಾ ಇದೀನಿ, ರಿಸರ್ಚ್ ಮಾಡ್ತಾ ಇದೀನಿ. ಅದಕ್ಕೋಸ್ಕರ ಇಲ್ಲ ಖಂಡಿತ ನಿತಿನ್ ಅವರೇ, ಇಲ್ಲ ನಿತಿನ್ ಅಲ್ಲಲ್ಲ, ನಾವು ಒಂದು ನೋಡಿ, ಗುರುವಾರದ ಸಭೆ ಇಟ್ಟಿರೋದೇ ನಿಮ್ಮಂಥವ್ರಿಗಾಗಿ. ನೀವು ಬರೀ ಟಿವಿನಲ್ಲಿ ನೋಡಿ ನಂಬಬೇಡಿ, ನಮ್ಮಲ್ಲಿ ಬನ್ನಿ, ಪ್ರಶ್ನೆ ಕೇಳಿ, ಜನರನ್ನ ನೋಡಿ, ಕ್ಯೂರ್ ಆದವ್ರ ಹತ್ರ ಮಾತಾಡಿ. ಖಂಡಿತ ಖಂಡಿತ ಸರ್, ನಾನು ಬರ್ತೀನಿ. ನಾನು ಇದ್ರ ಬಗ್ಗೆ ನಾನು ಮಾಡ್ತಾ ಇದ್ದೆ. ನಾನು ಬರ್ತೀನಿ. ನಾನು ಅದನ್ನ ನೋಡೋಡ್ತೀನಿ ನಾನು ಹೆಂಗೆ ಅಂತ. ಖಂಡಿತ ಬನ್ನಿ, ಎತ್ತಿ ಅದನ್ನ ತೋರ್ಸೋಣ, ಇನ್ನಾನು ಹೇಳೋಣ ಜನಕ್ಕೆ. ಇಲ್ಲ ಒಂದು ಇದನ್ನ ಈವನ್ ನೀವು ಕಲ್ತು ಬೇರೆಯವ್ರಿಗೆ ಮಾಡ್ಬೋದು. ಹೌದಾ? ಖಂಡಿತ. ಸರಿ ಸರ್, ಹಾಗಾದ್ರೆ ನಮ್ಮಲ್ಲಿ ನೋಡಿ 16 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ. 16 ವರ್ಷ ಬೆಂಗಳೂರಲ್ಲಿ ರಿಸಲ್ಟ್ ಇಲ್ಲದೆ ಇರೋಕ್ ಸಾಧ್ಯನಾ? ಅದು ನನಗೆ ಗೊತ್ತಿಲ್ವಲ್ಲ ಇದ್ರ ಬಗ್ಗೆ ಏನೋ. ನಾನು ಅಲ್ಲಿ ಬಂದ್ಬಿಟ್ಟು ನೋಡಿ ನನ್ನ ಪ್ರಕಾರ ನಾನು ಪರಿಶೀಲನೆ ಮಾಡಿ ನನ್ಗೆ ಅನ್ಸಿದ್ರೆ ನನಗೆ ನಿಜವಾಗ್ಲೂ ಇದೆ ಅಂತ, ಅವಾಗೇನೋ ನಾನು ನಿಮ್ಮ ಹತ್ರ ಇದು ಮಾಡ್ಬೋದು. ಇಲ್ಲ ನಿತಿನ್ ಅವರೇ, ಓಪನ್ ಮೈಂಡ್ ಅಲ್ಲಿ ಬನ್ನಿ. ಸರಿ, ಖಂಡಿತ. ನೀವು 1000 ಪ್ರಶ್ನೆ ಕೇಳಿ, ಖಂಡಿತ ಬೇಜಾರಿಲ್ಲ. ಖಂಡಿತ. ನೀವು ನಮ್ಮ ಕ್ಯೂರ್ ಆದವ್ರ ಹತ್ರ ಮಾತಾಡಿ, ನಿಮ್ಗೆ ವಿತ್ ಮೆಡಿಕಲ್ ರಿಪೋರ್ಟ್ ನಾವು ಮಾತಾಡ್ತೀವಿ. ಸರಿ ಸರಿ ಸರ್. ಎಸ್ ಸರ್. ಸರಿ, ಇಷ್ಟ ಹೇಳ್ತಾ ಇರಲ್ಲ, ನಾನು ಬರ್ತೀನಿ. ನಾನು ಖಂಡಿತ ನಾಳೆ ಖಂಡಿತ ಬನ್ನಿ. ಖಂಡಿತ ಬರ್ತೀನಿ ಸರ್. ಯಾ, ತುಂಬಾನೇ ಧನ್ಯವಾದಗಳು ನಿತಿನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಹಾ ಗುರುಜಿ ಅವರೇ, ನೋಡಿ ನಾವು ನಿತಿನ್ ಅಂತವ್ರಿಗಾಗಿನೇ ಗುರುವಾರದ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಯಾಕಂದ್ರೆ ಸುಮ್ಮನೆ ನೋಡಿ ನಮ್ಮನ್ನು ನಂಬಿಡಬೇಡಿ. ನೀವು ಪ್ರಶ್ನೆ ಕೇಳಿ, ಸಂಶಯ ಕೇಳಿ, ತೀರ್ಮಾನ ಮಾಡ್ಕೊಳ್ಳಿ, ಚಿಕಿತ್ಸೆನ ಅನುಭವಿಸಿ, ಆದವ್ರ ಹತ್ರ ಮಾತಾಡಿ, ಇಷ್ಟ ಆದ್ರೆ ಬನ್ನಿ, ಅಲ್ವೇ? ಖಂಡಿತ ಖಂಡಿತ ಗುರುಜಿ ಅವರೇ. ಇವಾಗ ನೀವು ಎಷ್ಟೋ ಬಾರಿ ಹೇಳಿದಿರಿ, ನಿಮ್ಗೆ ಅನುಭವ ಆದ್ಮೇಲೆ ನೀವೇನು ಅಂತ ಇದ್ರ ಬಗ್ಗೆ ಎಸ್ ಎಸ್. ಮತ್ತೆ ಎಷ್ಟೋ ಜನ ಅತಿಥಿಯಾಗಿ ಬಂದವರು ಸಹ ನಮ್ಮಲ್ಲಿ ಅವ್ರಿಗಾದಂಥದ್ದು, ಅವರು ಎಷ್ಟೋ ಸಂಶಯಗಳನ್ನ ಇಟ್ಕೊಂಡೇ ಬಂದವ್ರು ನಿಮ್ಮ ಬಳಿಗೆ. ಮೊದಲನೇದಾಗೆ ನಿಮ್ಗೇನು ನಂಬಿ ಬಂದವ್ರು ಅಲ್ಲ, ಇವನ್ ಗುರುವಾರದ ಸಭೆಗೆ ಬಂದಾಗ್ಲೂ ಭಾರಿ ಪರೀಕ್ಷೆಯನ್ನು ಮಾಡಿ ನಿಮ್ಮನ್ನ. ನಮ್ಮಲ್ಲಿ ಕಾಲಿಡೋ 99% ಜನ ಇದೇನೋ ಕಳ್ತನ ನಾನು ಹಿಡ್ಕೋತೀನಿ ಅಂತಾನೆ ಬರೋರು, ಆಮೇಲೆ ನನ್ನನ್ನೇ ಹಿಡ್ಕೋತಾರೆ. ಓಕೆ, ಆಗ್ಲಿ ಗುರುಜಿಯರೇ. ಈಗೊಂದು ಪುಟ್ಟ ವಿರಾಮ ತಗೊಳ್ಳೋ ಸಮಯ ಆಗಿದೆ. ಪ್ರಿಯ ವೀಕ್ಷಕರು, ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಖಂಡಿತ ಮುಂದುವರಿಸೋಣ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಭಾರತಿ ಸಾಯಿ ಬಾಬಾ ಸೌಖ್ಯದಾತಾ ಜೀವಾ ಚರಣ ರಜತರಿ ದ್ಯಾವಾ ದಾಸಾ ವಿಸಾವಾ ಭಕ್ತಾ ವಿಸಾವಾ. ಭಾರತಿ ಸಾಯಿ ಬಾಬಾ स्वस्वरूपी राधे चंद्र मुमुक्षु जनादारी निज डोळा श्रीरंग डोळा श्रीरंग. आरती साई बाबा जय. ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೊಳ್ತೀವಿ, ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ. ವಿರಾಮ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿಯವರೇ, ಆಗಿನ ಆ ಜೀವನ ಶೈಲಿ ಏನು ನಾವು ನೋಡ್ತೀವಿ, ಈಗಂತೂ ನೀವು ಹೇಳಿದಾಗೆ ಮೊದಲನೇದಾಗಿ ಮನೆಯಲ್ಲಿ ಹಿರಿಯೋರು ಅನ್ನೋರಿಲ್ಲ, ಏನೇ ಒಂದು ಗೈಡೆನ್ಸನ್ನು ತಗೊಳ್ಳೋದಕ್ಕೆ ಇದ್ರೂ ಸಹ ನಾವು ಅವ್ರ ಗೈಡೆನ್ಸನ್ನು ಈಗಿನ ಮಟ್ಟಕ್ಕೆ ನಮ್ಮ ಯೋಚನಾ ಶೈಲಿಗೆ ತಕ್ಕ ಹಾಗೆ ಇಲ್ಲ ಅಂತ ಹೇಳಿ ಅಲ್ಲಿ ನಾವು ಆ ಅಡ್ವೈಸನ್ನು ತಗೊಳ್ಳಿಕ್ಕೆ ಇಷ್ಟಪಡಲ್ಲ. ಇದು ಅವರ ಎಕ್ಸ್ಪೀರಿಯನ್ಸ್ ನಾವು ತಗೋಬಾರ್ದು ಅಂತನಾ, ಅಥವಾ ಈಗಿನ ಯುಗಕ್ಕೆ ಸೆಟ್ ಆಗಲ್ಲ ಅಂತ ನಾವು ಮಾಡುವಂಥದ್ದ? ಇಲ್ಲ, ಈಗಿನ ಯುವಕರಿಗೆ ಏನಿದೆ ಅಂದ್ರೆ ನನಗೆ ಎಲ್ಲ ಗೊತ್ತಿದೆ ಅನ್ನೋದಿದೆ ಭ್ರಮೆ. ನಿನ್ನ ಹತ್ರ ಏನು ಕೇಳೋದು? ಈಗ ನಮಗೆಲ್ಲ ಏನಿತ್ತು, ತಂದೆ ತಾಯಿ ಅಂದರೆ ಭಯಂಕರ ಗೌರವ ಇತ್ತು.
ಈವನ್ ನಮ್ಗೇನಾದರೂ ಬೇಕಾಗಿದ್ರೆ ಅಮ್ಮನ ಹತ್ರ ಅಮ್ಮ ಅಪ್ಪಂಗೆ ಹೇಳಮ್ಮ ನಂಗೆ ಇಂಥದ್ದು ಬೇಕು ಅಂತಿದ್ವಿ. ಹೌದು, ನೇರವಾಗಿ ತಂದೆಯವ್ರ ಹತ್ರ ಹೋಗ್ತಿರ್ಲಿಲ್ಲ. ಈವನ್ ಅವ್ರು ಹುಷಾರಿಲ್ದೆ ಮಲಗಿದಾಗ್ಲೂ ನಾವೆಲ್ಲ ದೂರ ನಿಂತ್ಕೊಂಡು ಅವ್ರನ್ನ ನೋಡ್ತಾ ಇದ್ವಿ. ಅಂದರೆ ಪ್ರೀತಿ ಇತ್ತು, ಪ್ರೇಮ ಇತ್ತು, ವಿಶ್ವಾಸ ಇತ್ತು, ಅವರಿಗೂ ನಮ್ಮಲ್ಲಿ ಅದೆಲ್ಲ ಇತ್ತು. ಮಾತು ಆಡ್ತಿದ್ವಿ, ಒಟ್ಟಿಗೆ ಊಟ ನಮ್ಮಲ್ಲಿ ಒಟ್ಟಿಗೆ ಊಟ ಮಾಡೋದೇ ಒಂದು ಇದಿತ್ತು. ಯಾವತ್ತೂ ಒಬ್ಬೊಬ್ಬರೇ ಊಟ ಮಾಡೇ ಗೊತ್ತಿಲ್ಲ ನಮಗೆ. ಆದರೂ ಆ ಭಯ ಇದೆಲ್ಲ ಇತ್ತು. ಏನೇ ಮಾಡ್ಬೇಕಾದ್ರೆ ಅವ್ರು ಗೈಡೆನ್ಸ್ ಕೊಡೋರು, ಹಿಂಗೆ ಮಾಡೋ ನೀನು, ಧೈರ್ಯವಾಗಿ ಮಾಡು, ನುಗ್ಗು ನೀನು ಅನ್ನೋರು. ಇವಾಗ ಅದು ಇಲ್ವೇ ಇಲ್ಲ. ಕರೆ ತಗೊಳ್ಳೋಣ ಗುರುಜಿ. ಹಲೋ, ನಮಸ್ತೆ ಸರ್. ಬೆಂಗಳೂರಿಂದ. ತಮ್ಮ ಹೆಸರು ಸರ್? ಓಕೆ ಸರ್, ಗುರುಗಳ ಹತ್ರ ಮಾತಾಡ್ಬೋದು, ಮಾತಾಡಿ ಸರ್. ನಮಸ್ಕಾರ, ಹೇಳಿ. ನನಗೆ ದಿನೇ ದಿನೇ ಬರ್ತಾ ಬರ್ತಾ ಇದು ದಪ್ಪ ಆಯ್ತಾ ಇದ್ದೀನಿ. ಬೈಕ್ ಎಲ್ಲ ಫುಲ್ ಬಾಡಿ ಇದಾಯ್ತಾ ಇದೆ. ಅದಕ್ಕೆ ನಿಮ್ಮ ಅಮೃತ ಸಿಸ್ಟಮ್ ಬಂದ್ರೆ ನೀವು ಇದು ಮಾಡ್ತೀರಾ? ಇಲ್ಲ, ಖಂಡಿತ ಏನಾಗಿದೆ ಅಂತ ನೋಡಬೇಕು. ಒಂದು ಕೆಲಸ ಮಾಡ್ತೀರಾ? ನಾಳೆ ಮಧ್ಯಾಹ್ನ 1:15 ನಮ್ಮಲ್ಲಿ ಬರ್ತೀರಾ? ಗುರುವಾರ 1:15 ಇರುತ್ತೆ. ನಾಳೆ ಯಾಕಂದ್ರೆ ವಿಶೇಷ ಸಭೆ ಇದೆ ನಾಳೆ. ಡ್ಯೂಟಿ ಇದೆ ಗುರುಜಿ ಅವರ. ನ್ಯೂ ಇಯರ್ಸ್ ಡೇ. ಡ್ಯೂಟಿ ಬೇರೆ ರಜೆ ಹಾಕಿಲ್ಲ, ಏನಿಲ್ಲ. ಹೌದಾ? ಅದೇ ತುಂಬಾ ಬೆನ್ನು ಬರ್ತದೆ, ಬೆನ್ನು ಆಪರೇಷನ್ ಆಗಿದೆ. ಇಲ್ಲ, ನೀವು ನಮ್ಮಲ್ಲಿ ಖಂಡಿತ ಸರಿ ಮಾಡಿಕೊಡ್ತೀನಿ. ಬಟ್ ನಿಮ್ಗೆ ಏನಾಗಿದೆ ಅಂತ ನೋಡ್ಬೇಕು. ನಾನು ನೋಡ್ದೆ ಹೇಗೆ ಹೇಳಿ. ದಿನೇ ದಿನೇ ಈಗ ಒಂದು 3 ಮಂತ್ ಇಂದ ಫುಲ್ ದಪ್ಪ ಆದ್ರಿಂದ ಬೆನ್ನು ಬ್ಯಾಕ್ ಪೇನ್ ಬರ್ತಾ ಇದೆ ನನಗೆ. ಅದು ಆಪರೇಷನ್ ಆಗಿರೋದ್ರಿಂದ ಅದು ಏನಕ್ಕೆ ಆಯ್ತು ಆ ತರ ದಿನೇ ದಿನೇ ದಪ್ಪ ಆಯ್ತಾ ಇದ್ದೀನಿ ಅನ್ನೋದು ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನಿಮ್ಮ ಇದರಲ್ಲಿ ಬಂದ್ರೆ ಅಷ್ಟೇ ಆಗುತ್ತಾ ಅಂತ. ಇಲ್ಲ, ಖಂಡಿತ ನಮ್ಮಲ್ಲಿ ಅದಕ್ಕೆ ಕ್ಯೂರ್ ಇದೆ. ನೀವು ಅಟ್ಲೀಸ್ಟ್ ಮುಂದಿನ ಗುರುವಾರ ಫ್ರೀ ಮಾಡ್ಕೋತೀರಾ? ಮುಂದಿನ ಗುರುವಾರ ಫ್ರೀ ಮಾಡ್ಕೊಂಡು ಮಧ್ಯಾಹ್ನ ಮುಂದಿನ ಗುರುವಾರ 1:15 ನಮ್ಮಲ್ಲಿ ಬನ್ನಿ. ಅಮೌಂಟ್ ಎಷ್ಟಾಗುತ್ತೆ ಸರ್ ಗುರುಜಿ? ಅಮೌಂಟ್ ದುಡ್ಡು ಏನಾದ್ರು ಪೇ ಮಾಡ್ಬೇಕಾ ಸರ್? ನೀವು ಹುಡುಗಿನೇ ನೋಡದೆ ಮದುವೆ ಹೆಂಗಾಗ್ಲಿ ಅಂದ್ರೆ ಹೇಗೆ ನಾನು? ಇಲ್ಲ, ನೀವು ಆ ತರ ನಾವು ದುಡ್ಡು ಎಲ್ಲ ರೆಡಿ ಮಾಡ್ಕೊಂಡು. ಇಲ್ಲ, ಅರ್ಜೆಂಟ್ ನಿಮ್ಗೆ ಶರ್ಟ್ ಇಟ್ಕೊಂಡು ದುಡ್ಡು ಕೊಡ್ರಿ ಅನ್ನಲ್ಲ ನಾವು. ನೀವು ಫಸ್ಟಿಗೆ ಬನ್ನಿ, ನೋಡಿ. ನಿಮ್ಗೆ ನಮ್ಮಲ್ಲಿ ಇಷ್ಟ ಆದ್ರೆ ಅದಕ್ಕೆ ಇಷ್ಟ ಆಗತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಸಮಯ ಇರುತ್ತೆ, ಗಡಿಬಿಡಿ ಬೇಡ. ನಿಮಗೆ ಕ್ಯೂರ್ ಆಗೋದು ಮುಖ್ಯ. ಇಲ್ಲ, ಖಂಡಿತ 100%. ನಾನು ಇವಾಗಲೇ ಟಿವಿ ನೋಡ್ತಾ ಇದ್ದೆ ಎದುರುಗಡೆ. ಇಲ್ಲ, ಖಂಡಿತ ನಮ್ಮಲ್ಲಿ ಅದಕ್ಕೆ ಕ್ಯೂರ್ ಇದೆ. ಆಯ್ತು, ಬನ್ನಿ. ಸಾಯಂಕಾಲ 7:15 ಇರುತ್ತೆ. ಯಾ, ಥ್ಯಾಂಕ್ ಯು. ತುಂಬಾನೇ ಧನ್ಯವಾದಗಳು ಸರ್. ಗುರುಜಿ ಅವರೇ, ನೋಡಿ, ಈಗ ನಾವೆಲ್ಲ ನಮ್ಮ ಹಿರಿಯರು ಅವಾಗ ವಿಕಿಪೀಡಿಯಾ ಇಲ್ಲದೆ, ಗೂಗಲ್ ಇಲ್ಲದೆ ಜಗತ್ತಿನ ಬಗ್ಗೆ ತಿಳ್ಕೊಂಡಿದ್ರು. ಈಗಿನ ಜನ್ರೇಷನ್ ಏನು, ಒಂದು ಬೆರಳಲ್ಲಿ ಎಲ್ಲದೂ ಸಿಗುತ್ತೆ, ನಾನು ಯಾಕೆ ಇನ್ನೊಬ್ರಿಗೆ ಇದು ಮಾಡಲಿ ಅನ್ನೋದಿದೆ. ಆಮೇಲೆ ನಾವೆಲ್ಲ ನಮ್ಮ ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾ ಇದ್ವಿ. ಈಗೆಲ್ಲ ಏನಿದೆ ಅಂದರೆ ಅದಕ್ಕೇನು ಗೊತ್ತು, ಮುದಿಗೊಡ್ಡು ಮನೇಲಿ ಕೂತ್ಕೊಂಡು ಬರೀ ಕರ್ಕರೆ ಮಾಡುತ್ತೆ ಅಂತಾರೆ ತಂದೆ ತಾಯಿಗೆ. ಎಷ್ಟು ಮುಂದುವರೆದಿದೆ ನಿಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನೀವೇನೋ ಮನೇಲಿ ಕೂತ್ಕೊಂಡು ದೊಡ್ಡಕ್ಕೆ ಇದು ಮಾಡ್ತೀರಾ, ನಂಗೇನು ನೀನು ಅಡ್ವೈಸ್ ಮಾಡೋದು? ಮನೆಯಲ್ಲಿ ಒಳ್ಳೆ ಮಾತನ್ನು ಹೇಳಿದ್ರು ಕೇಳೋರು ಇದಿಲ್ಲ. ಹಾಗಾಗಿ ಇವತ್ತು ಈ ಜನ್ರೇಷನ್ ಗ್ಯಾಪ್ ಬರ್ತಾ ಇದೆ. ಯಾಕೆಂದರೆ ಇವತ್ತಿನ ಯುವ ಜನತೆಗೆ ಹೆಚ್ಚಿನ ಅಹಂ ಇದೆ, ಬಹಳ. ನೀವು ನೋಡಿ, ರಸ್ತೆ ಮೇಲೆ ಅವ್ರು ಓಡಾಡಬೇಕಾದ್ರೆ ಆಗಲಿ, ಅವರು ಇದು ಮಾಡಬೇಕಾದ್ರೆ ಆಗಲಿ, ಅವ್ರು ಬೇರೆಯವ್ರ ಜೊತೆ ಬಿಹೇವ್ ಮಾಡಬೇಕಾದ್ರೆ ಆಗಲಿ, ಅಟ್ಲೀಸ್ಟ್ ರಸ್ತೆನಲ್ಲಿ ಇನ್ನೊಂದು ವಾಹನ ಅವ್ರು ಹಿಂಗೆ ಇದು ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವರ ಬಿಹೇವಿಯರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ಅತ್ಯಂತ ರಸ್ತೆ ಮೇಲೆ ಕೆಟ್ಟನಾಗಿ ಬಿಹೇವ್ ಮಾಡೋರು ಎಜುಕೇಟೆಡ್ಸ್. ದುರಂತ ಇದು. ಆ್ಯಕ್ಚುಲಿ ಎಜುಕೇಟೆಡ್ಸು ಅಂದರೆ ವಿದ್ಯಾದದಾತಿ ವಿನಯಂ. ಅವರ ಆ ಎಜುಕೇಟೆಡ್ ಅನ್ನೋದು ಅವ್ರ ನಡೆನುಡಿಗಳಲ್ಲಿ ಕಾಣಬೇಕು. ಆದರೆ ಇವತ್ತೇನು ನೋಡ್ತಿದ್ದೀವಿ ಅಂದರೆ ಎಲ್ಲೋ ರೌಡಿಗಳು ರಸ್ತೆ ಮೇಲೆ ಬಂದಂಗಿರುತ್ತೆ. ಎಜುಕೇಟೆಡ್ಸು ಒಳ್ಳೆ ಕೋಟು, ಒಳ್ಳೆ ಬ್ರ್ಯಾಂಡೆಡ್ ಜೀನ್ಸು, ಒಳ್ಳೆ ಪಲ್ಸರು, ಡ್ಯೂಕ್ ಅಂತ ಬೈಕಲ್ಲಿ ಕೂತ್ಕೋತಾರೆ. ಬಟ್ ಅವ್ರು ರಸ್ತೆ ಮೇಲೆ, ಹೆಣ್ಮಕ್ಳು ಸೇರಿ ರಸ್ತೆ ಮೇಲೆ ಅವ್ರು ಬಿಹೇವ್ ಮಾಡೋದನ್ನು ನೋಡಿದಾಗ ಇವರು ನಿಜವಾಗ್ಲೂ ಎಜುಕೇಟೆಡ್ಸ್ ಅಥವಾ ಯಾವುದೋ ಸ್ಲಮ್ನವ್ರು ಈ ಬಟ್ಟೆ ಹಾಕ್ಕೊಂಬಂದಿದ್ದಾರಾ ಅಂತ ಅನಿಸುತ್ತೆ. ಇಲ್ಲ, ಏನೇನು ಪೇಷನ್ಸ್ ಇಲ್ಲ ಗುರುಜಿಯವರೇ. ರಸ್ತೆ ವಿಷಯಕ್ಕೆ ಬಂದಾಗಂತೂ
ನಯಾ ಪೈಸದ ಪೇಷನ್ಸ್ನ ನಾವು ಜನರಲ್ಲಿ ನೋಡ್ತಾ ಇಲ್ಲ. ಇಲ್ಲ ಅವ್ರಿಗೆ ಒಟ್ಟು ಅವರಿಗೆ ಹೋಗ್ಬೇಕು, ಅಷ್ಟೇ, ಅಲ್ಲಿ ಲೆಫ್ಟು ರೈಟು ಇದು ಅದು ಏನೂ ಇಲ್ಲ, ಅವ್ರ ಒಟ್ಟು ನುಕ್ಕೊಂಡು ಹೋಗ್ಬೇಕು. ಅವರೇ ಬಂದು ನಿಮ್ಗೆ ತಾಕ್ಸಿದ್ರು ನೀವು ಅವ್ರಿಗೆ ಸಾರಿ ಹೇಳಬೇಕು. ಒಂಥರ ಅಹಮ್ಮಿನ ಪರಾಕಾಷ್ಠೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಮೊನ್ನೆನೇ ಒಂದು ನಡೆದ ಘಟನೆ ಗುರುಜಿಯವರೇ, ಈ ವಿಷಯಕ್ಕೊಂದು ಹೇಳಲೇಬೇಕು. ಒಂದು ಬೈಕಲ್ಲಿ ಇಬ್ರು ಹುಡುಗರು ಜಸ್ಟ್ ಆ ವೀಲಿಂಗ್ ಮಾಡ್ತಾರಲ್ಲ, ಮೇನ್ ರೋಡ್ ಗುರುಜಿಯವರೇ, ಬಹಳ ರಶ್ ಇದೆ, ಇದರಲ್ಲಿ ಸಿಗ್ನಲ್ ಬರ್ತಾ ಇದೆ, ಆದರೂ ಸಹ ಕೇರ್ ಮಾಡದೆ ಅದನ್ನು ಮಾಡ್ತಾ ಇದ್ದಾರೆ. ಒಂಚೂರು ಹೆಚ್ಚು ಕಮ್ಮಿ ಆದರೆ ಪಕ್ಕದವರ ಗತಿ ಏನು? ನಿಮಗೆ ನಿಮ್ಮ ಬಗ್ಗೆ ಗಮನ ಇಲ್ಲದೆ ಇರ್ಬೋದು, ಅಟ್ಲೀಸ್ಟ್ ಪಕ್ಕದವ್ರು ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಗಮನ ಇಲ್ಲ ಗುರುಜಿಯವರೇ. ಬಹಳ ನೋವುಂಟಾಯ್ತು ಅದನ್ನು ನೋಡಿದಾಗ. ಎಷ್ಟೋ ಹೆಣ್ಮಕ್ಳು ಓಡಿಸ್ತಿರ್ತಾರೆ, ಎಲ್ಲರೂ ನೋಡಿ, ಯಾರದೇ ಜೀವ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅದೆಷ್ಟು ಮುಖ್ಯ. ಅವರ ಒಂದು ತಪ್ಪಿನಿಂದ ಇವರು ನರಳ್ತಾರೆ ಅನ್ನೋದನ್ನ ಅವ್ರು ಗಮನಿಸಲ್ಲ. ಮೊದಲನೇದಾಗಿ ಅವ್ರ ಬಗ್ಗೆ ಗಮನ ಇರಲ್ಲ, ಅವ್ರಿಗೆ ಜೀವ ಜಾಸ್ತಿ ಆಗಿರುತ್ತೆ. ಕರೆ ತಗೊಳ್ಳೋಣ ಗುರುಜಿಯವರೇ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ತಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಸುಧಾರಾಣಿ ಮೇಡಮ್, ಯಲಹಂಕದಿಂದ ಮಾತಾಡ್ತಿರೋದು. ಓಕೆ, ಗುರುಗಳ ಹತ್ರ ಮಾತಾಡಿ ಈಗ. ಹೇಳಿ ಸುಧಾ ಅವರೇ. ಸರ್, ನನಗೆ ಯಾವಾಗ್ಲೂ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಅದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಯಾವಾಗ್ಲೂ ಮೈಯೆಲ್ಲ ಅಲರ್ಜಿ ಆಗುತ್ತೆ, ಗಂದೆ ಯಾವಾಗ್ಲೂ ಕೆರಿಬೇಕು ಅನ್ಸುತ್ತೆ. ಇವಾಗ ಹಂಗ ಆಗ್ತಾ ಇದೆ ಸರ್. ಆಮೇಲೆ ಇಲ್ಲ ಅಂದ್ರೆ ಜಾಸ್ತಿ ಯೂರಿನ್ ಪಾಸ್ ಮಾಡ್ಬೇಕಾಗುತ್ತೆ, ಒಂದೊಂದ್ ನಿಮಿಷಕ್ಕೂ ಹಂಗ ಆಗ್ತಿರುತ್ತೆ ಸರ್. ಅದಕ್ಕೆ ನಿಮ್ಮಿಂದ ಏನಾದ್ರು? ಇಲ್ಲ, ಖಂಡಿತ ಸುಧಾ ಅವರೇ, ಇದಕ್ಕೆ 100% ಕ್ಯೂರ್ ಇದೆ ನಮ್ಮಲ್ಲಿ. ಹೌದಾ ಸರ್? ಸುಮಾರು ಒಂದು 2 ವರ್ಷದಿಂದ ತೋರಿಸ್ತಾನೆ ಇದೀನಿ ಸರ್ ಹಾಸ್ಪಿಟ್ಲಿಗೆ, ಕಮ್ಮಿ ಆಗ್ತಾನೆ ಇಲ್ಲ. ಅದಾಗುತ್ತೆ ಸ್ವಲ್ಪ ಒಂದು 6 ತಿಂಗಳ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇಲ್ಲ, ನಮ್ಮಲ್ಲಿ ಪರ್ಮನೆಂಟ್ ಕ್ಯೂರ್ ಇದೆ ಇದಕ್ಕೆ. ನಾಳೆ ಮಧ್ಯಾಹ್ನ ಫ್ರೀ ಇದ್ರೆ ಮಧ್ಯಾಹ್ನ 1:15 ನಮ್ಮಲ್ಲಿ ಬನ್ನಿ ಸುಧಾ ಅವರೇ. ಹೌದಾ ಸರ್? 1:30 ಎಷ್ಟು ಗಂಟೆವರೆಗೂ ಇರುತ್ತೆ ಸರ್? ಸಾಯಂಕಾಲ 7:30 ಇರುತ್ತೆ. ಸರಿ ಸರ್, ಹಂಗಾದ್ರೆ ಬರ್ತೀವಿ. ಬನ್ನಿ ನಾಳೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತಮ್ಮ, ಥ್ಯಾಂಕ್ ಯು. ತುಂಬಾನೇ ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ನೋಡಿ, ನಾವು ರಸ್ತೆ ಮೇಲೆ ನೋಡ್ತಾ ಇರೋದು ಏನು ಅಂದರೆ, ಈ ಎಜುಕೇಟೆಡ್ಸ್ ಎಷ್ಟು ವರ್ಸ್ಟ್ ಬಿಹೇವ್. ಮೊನ್ನೆ ಒಂದು ನೋ ಎಂಟ್ರಿನಲ್ಲಿ ಒಬ್ಬ ನುಗ್ಗಿ ಬರ್ತಾ ಇದ್ದಾರೆ, ಸೈಡಲ್ಲಿ ಒಂದು ಬಸ್ ಇದೆ, ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಅವ್ರು ಎದುರುಗಡೆ ಬಂದು ನಿಲ್ಸ್ಕೋತಾನೆ. ನಾನೀಗಂದ್ರೆ ನನಗೆ ಅವನು ಏಯ್ ಅಂತಿದ್ದಾನೆ. ತಮ್ಮ ತಪ್ಪನ್ನು ಸಹ ಅರಿವು ಮಾಡ್ಕೊಳ್ಳಿ. ಅಲ್ಲ, ಹೌದು, ಅವನು ರಾಂಗ್, ಅವನಿದ್ದಾನೆ, ಅವನು ಅದ್ರಲ್ಲಿ ಬರೋ ಹಾಗೆ ಇಲ್ಲ. ಬಟ್ ನಾನು ಸರ್ ಇದು ಅಂದರೆ ನೀವು ಯಾರು ಹೇಳೋ, ಅದಕ್ಕೆ ಕೇಳೋರು ಪೊಲೀಸ್ ನೋಡಿದ್ದಾರೆ, ನೀವು ಹೋಗ್ರಿ ಮುಚ್ಕೊಂಡು ಅಂತಾರೆ. ಇದು ನಮ್ಮ ಎಜುಕೇಟ್ಸ್. ನಾನು ಕೆಳಗಿಳಿದೆ, ಅವನಿಗೆ ನಮಸ್ಕಾರ ಅಂದೆ. ಗೊತ್ತಾಗಿಲ್ಲ ಸ್ವಾಮಿ, ನಮಸ್ಕಾರ, ತಪ್ಪಾಯ್ತು ಬಿಡ್ರಿ ಹಿಂದೆ ಹೇಳಿದೆ. ನಾನು ನಿಮ್ಮನ್ನು ನೋಡಿ ಎಜುಕೇಟೆಡ್ ಅಂದ್ಕೊಂಡೆ, ನಾನು ಕ್ಷಮಿಸ್ಬಿಡಿ ನನ್ನನ್ನು ಅಂದೆ. ಅಲ್ಲ, ಯಾಕಂದರೆ ಇಷ್ಟು ವರ್ಸ್ಟ್ ಬಿಹೇವಿಯರು ನಮ್ಮ ಇದ್ರಲ್ಲಿ. ಇವ್ರನ್ನ ನಾಳೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಖಂಡಿತ ಗುರುಜಿಯವರೇ, ಈಗಂತೂ ಮಿತಿ ಮೀರೇ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಅಲ್ಲಲ್ಲ, ಯಾಕೆ ಅಂತ ಹೇಳಿದ್ರೆ, ಒಂದು ಇದೆ, ಈ ಮಾತನ್ನ ನಾವು ಹೇಳೋದು, ನಿಮ್ಮ ತಂದೆ ತಾಯಿ ಏನು ಕಲಿಸಿದ್ದಾರೆ. ಯಾಕಂದ್ರೆ ತಂದೆ ತಾಯಿಗಳಿಗೆ ಬೈಯೋಂಗಿಲ್ಲ, ಯಾಕಂದ್ರೆ ಮಕ್ಕಳು ತಂದೆ ತಾಯಿಗಳ ಮಾತು ಕೇಳಲ್ಲ ಇವತ್ತು. ಯಾಕಂದ್ರೆ ನಾನು ಪ್ರತಿನಿತ್ಯ ನೋಡ್ತೀನಿ ನಮ್ಮಲ್ಲಿ ಬರೋ ಇವ್ರನ್ನ, ಪ್ರತಿನಿತ್ಯ ನೋಡ್ತೀನಿ. ನಮ್ಮಲ್ಲಿ ಹೇಳ್ತೀರಾ, ಒಬ್ರು ಕ್ಯಾನ್ಸರ್ ಪೇಷಂಟ್ ನಮ್ಮಲ್ಲಿ ಬರ್ತಾ ಇದ್ರು. ಒಬ್ರು ಅವ್ರ ಜೊತೆಲಿ ಬರಲ್ಲ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ, ಗಂಡ ಏನು ಕೆಲಸ ಇಲ್ವನ್, ಸುಮ್ಮನೆ ಮನೇಲಿ ಇದ್ದಾರೆ. ಅವ್ರೊಬ್ರನ್ನ ಕಳಿಸ್ತಾರ. ಅವ್ರು, ನಾನು ಅವರಿಗೆ, ತಾಯಿ ನೀವು ಒಬ್ಬರೇ ಬರ್ತಾ ಇದ್ದೀರಲ್ಲ, ಹಿಂಗೆ ಮಾಡಿದ್ರೆ ಹೇಗೆ, ನಿಮ್ಗೆ ರಿಕ್ಷಾ ಹಿಡಿಯೋದು ಇದು ಕಷ್ಟ ಆಗಲ್ವ ಅಂದಾಗ, ಆಗತ್ತೆ, ಏನು ಮಾಡೋದು, ಯಾರೂ ಬರಲ್ಲ. ನೋಡಿ, ಇವತ್ತು ಅದು ಏನು ಬಹಳ ಏಜ್ ಆಗಿಲ್ಲ ಅವ್ರಿಗೆ, ಶಿ ಈಸ್ ಅಬೌಟ್ 45 or 50 ಏನೋ ಅಷ್ಟೆ. ಮಕ್ಕಳಿಗೆ ನನ್ನ ಅಂದಾಜು ಹೆಚ್ಚು ಕಡಿಮೆ ಒಂದು 22-23 ವರ್ಷದ ಮಕ್ಕಳು. ಅವರ ಬಿಹೇವಿಯರನ್ನು ನೋಡಿದಾಗ ಅವ್ರು ಅದನ್ನೇ ಒದ್ದಾಡ್ತಾ ಇದ್ದಾರೆ, ಯಾರೂ ಇಲ್ಲ, ನೋಬಡಿ ಟು ಟೇಕ್ ಕೇರ್. ನಮ್ಮಲ್ಲಿ ಬಂದಾಗ ನಮ್ಮವ್ರು ಕೇರ್ ಟೇಕ್ ಮಾಡ್ತಾರೆ. ಆಮೇಲೆ ಅವ್ರು ಬಂದ್ಕೊಂಡು ಅದ್ಯಾಕ್ರಿ ಆಗಿಲ್ಲ, ಇದ್ಯಾಕ್ರಿ ಆಗಿಲ್ಲ, ಇಲ್ಲ ನಿಮ್ಮ ತಾಯಿ ಜೊತೆಗೆ ನೀವು ಬರ್ಬೋದಲ್ಲ ಅಂದರೆ, ಅಯ್ಯೋ ಬರ್ತೀವಿ ಬಿಡ್ರಿ, ನಮ್ದದು ನಿಮ್ಗೆ ಯಾಕೆ ಅಂತಾರೆ. ಇದನ್ನ ನಾವು, ಯಾಕಂದ್ರೆ ಯಾವ ಲೆವೆಲ್ವರೆಗೆ ಅವರಿಗೆ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಇದೆ, ಗೌರವ ಇದೆ, ಇದಕ್ಕಾಗಿ ಮಾತನ್ನು ಹೇಳಿದೆ ನಾನು. ಕರೆ ತಗೊಳ್ಳೋಣ ಗುರುಜಿಯವರೇ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಕಲಾವತಿ ಅಂತ. ಯಾವ ಏರಿಯಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಬನ್ನೇರುಘಟ್ಟ ರೋಡ್. ಓಕೆ, ಗುರುಗಳ ಹತ್ರ ಮಾತಾಡಿ ಅಮ್ಮ. ಹೇಳಿ ಕಲಾವತಿ ಅವರೇ. ನಮಸ್ಕಾರ ಗುರುಜಿ ಅವರೇ. ನಮಸ್ಕಾರ. ನನಗೆ 2 ಮಂಡಿಗಳು ನೋವು ಬರುತ್ತೆ. ಅದಕ್ಕೆ ನಾನು ತಮ್ಮ ಹತ್ರ ಇದಕ್ಕೆ ಕ್ಯೂರ್ ಇದೆಯಾ ಬರೋದಕ್ಕೆ? ಖಂಡಿತ 100% ಕ್ಯೂರ್ ಕೊಡ್ತೀನಿ.
ನಮ್ಮ ಆಶ್ರಮದಿಂದ ನಿಮ್ಮ ಮನೆವರೆಗೆ ನೀವು ಆರಾಮಾಗಿ ನಡ್ಕೊಂಡು ಹೋಗೋಂಗ್ ಮಾಡ್ಕೊಡ್ತೀನಿ. ಅಲ್ಲ ಇವಾಗ ನಡೀತೀನಿ ಗುರುಜಿ ಅವರೇ, ಮಹಡಿ ಮೆಟ್ಲು ನಾನು ವರ್ಕ್ ಮಾಡ್ತಾ ಇದ್ದೀನಿ. ಮಹಡಿ ಮೆಟ್ಲು 2ನೇ ಮಹಡಿಲಿ ಡೈಲಿ ಹತ್ತೋದು ಇಳಿಯೋದು ಮಾಡುವಾಗ ಬಲಗಾಲ್ ಮೇಲೆ ಭಾರ ಬೀಳುತ್ತೆ, ವಿಪರೀತವಾಗಿ ನೋವು ಬರುತ್ತೆ. ಇಲ್ಲ, ಅದನ್ನೇ ಸರಿ ಮಾಡ್ಕೊಡ್ತೀನಿ ತಾಯಿ. ಅದಕ್ಕೆ ತಮ್ಮ ಹತ್ರ ಯಾವಾಗ ಬರ್ಬೇಕು ಗುರುಜಿ ಅವರ ಅಪಾಯಿಂಟ್ಮೆಂಟ್? ನಾಳೆ ಮಧ್ಯಾಹ್ನ ಏನಾದ್ರೂ ಫ್ರೀ ಇದ್ದೀರಾ? ಮಧ್ಯಾಹ್ನ ಅಂದ್ರೆ ನನಗೆ 2:30ಗೆ ಫ್ರೀ ಆಗೋದು ಗುರುಜಿ ಅವರೇ. ನಾಳೆ ಒಂದಿನ 1:30 ಹೊತ್ತಿಗೆ ನಮ್ಮಲ್ಲಿ ಬನ್ನಿ. ಆಯ್ತು ಗುರುಜಿ ಅವರೇ. ನಾವು ಏನು ಮಾಡ್ತೀವಿ ಅಂತ ಗೊತ್ತಾಗತ್ತೆ ನಿಮಗೆ. ಆಯ್ತು ಗುರುಜಿ. ನಮ್ಮ ಈ ಅಮೃತ ಚಿಕಿತ್ಸೆ ಬಗ್ಗೆ ತಿಳ್ಕೊಬೋದು, ಪ್ರಶ್ನೆ ಕೇಳ್ಬೋದು, ಆಯ್ತು ಗುರುಜಿ. ನಿಮ್ಮ ಹಾಗೆ ಕ್ಯೂರ್ ಆದವ್ರ ಹತ್ರ ಮಾತಾಡ್ಬೋದು. ಆಯ್ತು ಗುರುಜಿ. ಆಮೇಲೆ ಒಂದು ಚಿಕಿತ್ಸೆನೂ ಇದೆ, ಫ್ರೀ ಚಿಕಿತ್ಸೆ. ಆಯ್ತು ಗುರುಜಿ. ಅದನ್ನ ತಗೊಂಡು ನಮ್ಮ ಚಿಕಿತ್ಸೆ ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೋಬಹುದು. ಆಯ್ತು ಗುರುಜಿ ಅವರೇ. ಆಯ್ತು ಗುರುಜಿ ಅವರೇ, ಪ್ರಯತ್ನ ಪಟ್ಟು ನಾಳೆ 1:30ಗೆ ಬರಕ್ಕೆ ಬನ್ನಿ ಕಲಾವತಿ ಅವರೇ, ನಾಳೆ ಬನ್ನಿ. ಯಾಕಂದ್ರೆ ನಿಮ್ಮ ಆರೋಗ್ಯಕ್ಕಿಂತ ಮುಖ್ಯವಾದ ಜಗತ್ತಲ್ಲಿ ಯಾವುದೂ ಇಲ್ಲ. ಹೌದು ಗುರುಜಿ. ಹೌದಾ? ಹೌದು. ಖಂಡಿತ ಬನ್ನಿ. ಆಯ್ತು ಗುರುಜಿ, ತುಂಬಾ ಧನ್ಯವಾದಗಳು. ಆಯ್ತು ತಾಯಿ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಹಾಂ ಗುರುಜಿ ಅವರೇ, ಸೊ ನೀವು ಹೇಳೋ ಹಾಗೆ ಈಗಿನ ನಮ್ಮ ಬಹುಶಃ ನಮ್ಮ ಯೋಚನಾ ಶೈಲಿ, ನಾವು ಈ ಅಹಂ ಅನ್ನೋದು ಏನಿದೆ ಹೆಚ್ಚಾಗಿ ನಮ್ಮಲ್ಲಿ ನಾವು ಸ್ಥಾನ ಕೊಟ್ಟಿರೋದ್ರಿಂದ ಬಹುಶಃ ನಾವು ನಮ್ಮನ್ನು ಆ ಲೆವೆಲಲ್ಲಿ ಆತ್ಮವಿಶ್ವಾಸ ಅನ್ನೋದ್ರಿಗಿಂತ ಈ ಅಹಮ್ಮಿಂದ ನಾವು ನಮ್ಮನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾರ ಮಾತನ್ನ ಇವಾಗ ಗುರುಜಿಯವರೇ ಮನೆಯಲ್ಲಿ ಇದ್ದವರ ಮಾತನ್ನ ಮಾತ್ರ ಅಲ್ಲ, ಯಾರ ಕಾಲೇಜಿಗೆ ಹೋಗೋರು ಹಣೆ ಬರ, ಇವನ್ ಅವ್ರ ಲೆಕ್ಚರರ್ ಕೇರ್ ಮಾಡಲ್ಲ. ಅಲ್ಲ, ಯಾರ ಹತ್ರನೂ ನಾವು ಗೈಡೆನ್ಸ್ ತಗೊಳ್ಳಿಕ್ಕೆ ತಯಾರಿಲ್ಲ. ಮೊದ್ಲಾದ್ರೆ ಅಟ್ಲೀಸ್ಟ್ ಯಾರೋ ಎಲ್ಲೋ ನನ್ನ ಹಿತೈಷಿಗಳಿದ್ದಾರೆ, ನಂಗೆ ಹೇಳ್ತಾರೆ, ನಾನು ತಗೋಬೇಕು ಅನ್ನೋದಿತ್ತು. ಈಗ ಆ ಲೆವೆಲ್ ಇಲ್ವೇ ಇಲ್ಲ ಗುರುಜಿಯವರೇ. ಬಹಳ ಬೇಜಾರು ಉಂಟಾಗತ್ತೆ. ಬಟ್ ಒಂದೇ ಒಂದು ಭಾರಿ ಖುಷಿ ಅಂದರೆ ನಿಮ್ಮಲ್ಲಿ ಯಾರು ಇಷ್ಟಸಿದ್ಧಿ ಅಥವಾ ಇನ್ನೊಂದಿಷ್ಟು ಪ್ರೋಗ್ರಾಮ್, ನೀವು ಅಮೃತ ಚಿಕಿತ್ಸೆಯ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ದೀರಿ, ಅವರಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದೆ ಗುರುಜಿಯವರೇ. ಮೊದಲನೇದಾಗಿ ಸಹನೆ, ಅವರಲ್ಲಿ ನಾವು ನೋಡ್ತಾ ಇರೋದು, ನನಗೆ ಈಗಲೂ ಜ್ಞಾಪಕ ಇದೆ, ಒಬ್ಬರು ಅತಿಥಿಯವರು ಬಂದು ಅವರ ಆಫೀಸಲ್ಲಿ ಅವ್ರ ಅಂಡರ್ ಒಂದು 50-60 ಜನ 100 ಜನ ಕೆಲಸ ಮಾಡೋರು. ಮೊದಲಾದರೆ ಫಸ್ಟೇ ಯಾರು ತಪ್ಪು, ಏನು ತಪ್ಪು, ಹೇಗಾಯಿತು, ಏನು ಕೇಳೋ ಹಾಗಿಲ್ಲ ಅಂತ ಸೀದಾ ಅವ್ರಿಗೆ ಸಸ್ಪೆಂಡ್ ಮಾಡು ಅಂತ ಹೇಳ್ಬಿಡೋರಂತೆ. ನಿಮ್ಮ ಈ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿದ್ಮೇಲೆ ಅವರಲ್ಲಾದ ಬದಲಾವಣೆ ಇಡೀ ಫ್ಯಾಕ್ಟ್ರಿ ಅವ್ರು ನೋಡ್ತಾ ಇದ್ದಾರೆ. ಈಗ ಏನೇ ಇದ್ರು, ಹೌದಾ ಏನಂತ ನೋಡೋಣ ಇರ್ರಿ ಅಂತ ಹೇಳಿ ಅಲ್ಲಿ ಎಲ್ಲಿ ಏನು ತಪ್ಪಾಗಿದೆ ವಿಚಾರಿಸಿ ಅದರ ನಂತರ ಏನು ಅಂತ ಅದಕ್ಕೆ ಸೂಕ್ತವಾದ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದಾರೆ. ಸೊ ಅವರೊಬ್ಬರೇ ಅಲ್ಲ, ಎಷ್ಟೋ ಜನ ಬಂದು ಅವರ ತಿಳಿಸಿದ್ದಾರೆ. ನೋಡಿ, ನಾವು ಇಷ್ಟ ಸಿದ್ಧಿನಲ್ಲಿ ಏನನ್ನು ಕಲಿಸ್ತೀವಿ ಅಂದ್ರೆ ಫಸ್ಟ್ ನೀವು ಮನುಷ್ಯರು ಅನ್ನೋದನ್ನ ಕಲಿಸ್ತೀವಿ. ಅದೇ ಮುಖ್ಯ ಗುರುಜಿ. ಅದನ್ನ ಮಾನವೀಯತೆ ಬಿಡಬಾರ್ದು, ಅದನ್ನ ಕಲಿಸ್ಕೊಡ್ತೀವಿ. ಎರಡನೇದಾಗಿ ನಿಮಗೆ ಹೇಗೆ ಸ್ವಾರ್ಥ ಇದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾರ್ಥ ಇದೆ. ನೀವು ಹೇಗೆ ತಪ್ಪು ಮಾಡ್ತೀರಿ, ಪ್ರತಿಯೊಬ್ಬ ವ್ಯಕ್ತಿನೂ ತಪ್ಪು ಮಾಡ್ತಾನೆ. ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡ್ರೆ, ಈಗ ಯಾರಿಗೋ ನಾವು ತಪ್ಪಿಗೆ ಬೈತೀವಿ, ನಾನು ಮಾಡಲ್ವಾ? ಹಾಗಾಗಿ ಆ ವ್ಯಕ್ತಿಗೆ ಬೈಬೇಕಾದ್ರೆ ವೈಯಕ್ತಿಕವಾಗಿ ಬೈಬೇಡಿ, ಆತನ ತಪ್ಪನ್ನ ಬೈರಿ, ಆತನ ಬೈಬೇಡಿ, ಅದನ್ನು ಹೇಳ್ಕೊಡ್ತೀವಿ ನಾವು. ಈಗೇನಾಗಿದೆ, ಆತ ಮಾಡಿ ತಪ್ಪಿಗೆ ಅವನಿಗೆ ಪರ್ಸ್ನಲಿ ಬೈತಾರೆ. ಕತ್ತೆ ಬೆಳೆದಂಗೆ ಬೆಳೆದಿದ್ಯಾ, ನಿಂಗೊಂದು ಇದು ಮಾಡೋಕ್ಕಾಗಲ್ವಾ ಅಂತಾರೆ. ಅವ್ನು ಕತ್ತೆ ಬೆಳೆದಂಗೆ ಬೆಳಿಲಿಕ್ಕೂ ಅವ್ನು ಮಾಡಿರೋ ತಪ್ಪಿಗೂ ಸಂಬಂಧ ಇಲ್ಲ. ಹಾಗಾಗಿ ನಾವೇನು ಹೇಳ್ತೀವಿ, ಅವ್ನು ತಪ್ಪನ್ನು ಬೈರಿ, ಅವ್ನಿಗೆ ಕರೆದು ಬಿಟ್ಟು ಕೂತ್ಸ್ಕೊಂಡು, ನೋಡಪ್ಪ ನೀನು ಇಂಥ ತಪ್ಪು ಮಾಡಿದ್ಯಾ, ಇದನ್ನು ಮಾಡಬೇಡ, ಅವನು ಅರ್ಥ ಮಾಡ್ಕೋತಾನೆ. ಅದನ್ನು ಬಿಟ್ಕೊಂಡು ಅವನಿಗೆ ಬಾಯಿಗೆ ಬಂದಂಗೆ ಬೈಯೋದು, ಅವನಿಗೆ ವೈಯಕ್ತಿಕವಾಗಿ ಬೈಯೋದು. ಈಗಂತೂ ಇನ್ನೊಬ್ಬರೆದುರಿಗೆ ಯಾರಿಗಾರು ಅವಮಾನ ಮಾಡೋದು ಅಂದರೆ ಭಾರಿ ಖುಷಿ ಗುರುಜಿಯವರು. ಸುಮಾರು ಜನಕ್ಕೆ ನಾವು ನೋಡ್ತೀವಲ್ಲ. ಅಲ್ಲ, ನಾನು ಆಫೀಸರು, ನಾನು ಹೇಳ್ದಂಗೆ ಕೇಳಬೇಕು, ಅದು ಬಹಳ ಇದೆ. ಅದನ್ನ ಬಿಡ್ಬೇಕು, ಆ ಜಂಬ ಬಿಡ್ಬೇಕು, ಅಹಂ ಬಿಡ್ಬೇಕು. ಅವನು ನನ್ನ ಹಾಗೆ ಮನುಷ್ಯ ಅಲ್ಲ. ಅವರು ಮನ್ಸು ಮಾಡಿದ್ರೆ ಒಂದು ಮರ್ಯಾದೆ ಇಲ್ಲದೆ ಅವ್ರಿಗೆ ವಾಪಸ್ ಕೊಟ್ರೆ ಅವರ ಸ್ಥಿತಿ ಎಷ್ಟೋ ಕಡೆ ಇಲ್ಲ, ಸಹಿಸೋ ಅಷ್ಟು ಸಹಿಸ್ತಾರೆ. ನೀವು ಹೇಳಿದಾಗೆ ಎಷ್ಟರ ಮಟ್ಟಿಗೆ ಸಹಿಸ್ಬೋದು ಅದನ್ನು ಸಹಿಸ್ತಾರೆ. ಸುಮಾರು ಜನ ನೋಡ್ತೀವಲ್ಲ ಗುರುಜಿಯವರೇ, ನಮ್ಮಲ್ಲಿ ಸುಮಾರು ಜನ ಇದ್ದಾರೆ, ನನ್ನ ಗುರ್ತಿರೋರು. ಒಂದು ಕೆಲಸದಲ್ಲಿ ಒಂದು ತಿಂಗಳು ಇದ್ದರೆ ಒಂದು ದೊಡ್ಡ ಮಾತು ಅಂತ ಹೇಳ್ಬೋದು. ಆ ಲೆವೆಲಿಗೆ ಈಗ ತಲುಪಿದೆ. ಒಬ್ಬರ ಮಾತನ್ನು ಇವರು ಸಹಿಸ್ಕೊಳ್ಳಲ್ಲ. ಮೊದಲನೇದಾಗಿ ಅವ್ರು ತಪ್ಪೇ ಇರಲ್ಲ, ಅವ್ರಿಗೇನೋ ಒಂದು ಮಾತಾಡ್ಬಿಟ್ಟಿರ್ತಾರೆ. ಅದು ಇದ್ದವರೆಲ್ಲ ಎದುರಿಗೆ ಅದನ್ನು ಮಾತಾಡಿದಾಗ ಯಾರಿಗೆ ಬೇಕು ನಿಮ್ಮ ಸಂಬಳ ಅಂತ ಅವ್ರಿಗೆ ಬೈದೇ ಬಂದ್ಬಿಟ್ಟಿರ್ತಾರೆ ಗುರುಜಿಯವರು. ಎಷ್ಟೋ ಕಡೆ ನಮ್ಮ ಕಸಿನ್ಸೇ ಇದ್ದಾರೆ ಈ ರೀತಿ ಮಾತಾಡಿದವರು. ಕರೆ ತಗೊಳ್ಳೋಣ ಗುರುಜಿಯವರೇ. ಹಲೋ, ನಮಸ್ತೆ. ಮಾತಾಡ್ಬೋದು ಮೇಡಮ್, ತಮ್ಮ ಹೆಸರು?
ಯಾವ ಏರಿಯಿಂದ ಕರೆ ಮಾಡ್ತಾ ಇದ್ದೀರಿ? ಹನುಮನ್ ನಗರ್. ಓಕೆ, ಗುರುಗಳ ಹತ್ರ ಮಾತಾಡಿ ಈಗ. ಹೇಳಿ ಪೂರ್ಣಿಮಾ ಅವರೇ. ಹಾ ಗುರುಗಳೇ, ಇದು ನಮ್ಮ ಅಪ್ಪ ಅವ್ರಿಗೆ ಬೋನ್ ಮ್ಯಾರೋ ಪ್ರಾಬ್ಲಮ್ ಇದೆ. ಹಾ ಇದು ಎಲ್ಲ ಬ್ಲಡ್ ಸೆಲ್ಸ್, ಈ ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್ಸ್, WBC ಎಲ್ಲ ತೀರಾ ಕಡಿಮೆ. ಅದು 1 ಲಕ್ಷ ಇರ್ಬೇಕಾಗಿರೋದು ಇವಾಗ 5,000 ಅಷ್ಟೇ ಇರೋದು. ಸೊ ಪ್ರೊಡ್ಯೂಸ್ ಮಾಡ್ತಿಲ್ಲ ಬೋನ್ ಮ್ಯಾರೋ ಅಂತ. ಮಣಿಪಾಲಿಂದ ಆಲ್ಮೋಸ್ಟ್ 10 ತಿಂಗಳಿಂದ ಟ್ರೀಟ್ಮೆಂಟ್ ತಗೋತಾನೆ ಇದೀವಿ. ಅದಕ್ಕೆ ಬ್ಲಡ್ ವಾರಕ್ಕೆ 2 ವಾರಕ್ಕೆ ಒಂದ್ಸರಿ ಹಾಕಿಸ್ಕೊತಾನೆ ಇರ್ಬೇಕು ನಾವು. ಗೊತ್ತು ಗೊತ್ತು. ಸೊ ಅದಕ್ಕೆ ಏನಾದ್ರೂ ಚಿಕಿತ್ಸೆ ಇದೆಯಾ ನಿಮ್ಮ ಹತ್ರ ಅಂತ? ಇಲ್ಲ, ಖಂಡಿತ ಪೂರ್ಣಿಮಾ ಅವರೇ. ನಾಳೆ ನೀವು ನಮ್ಮಲ್ಲಿ ಬಂದ್ರೆ ಒಬ್ರು ಬೋನ್ ಮ್ಯಾರೋ ಕ್ಯಾನ್ಸರ್ ಡಾಕ್ಟರ್ 1 ತಿಂಗಳ ಮೇಲೆ ಬದುಕೋಲ್ಲ ಅಂತ ಹೇಳಿದ್ರು. ಅವ್ರು ನಮ್ಮಲ್ಲಿ ಬಂದು 2 ತಿಂಗಳಾಯ್ತು. ಈಗ 60ರಿಂದ 70% ಕ್ಯೂರ್ ಆಗಿದೆ ಅವರಿಗೆ. ನಾಳೆ ತಾವು ಅವ್ರ ಹತ್ರ ಮಾತಾಡ್ಬೋದು. ನಾಳೆ ಮಧ್ಯಾಹ್ನ ಬರ್ತೀರಾ 1:15ಗೆ? ನೀವು ಹನುಮನ್ ನಗರ ಅಂದ್ರೆ ತುಂಬಾ ಹತ್ತಿರದಲ್ಲಿ ಇದ್ದೀರಾ ನಮ್ಗೆ. ಬನ್ನಿ ಪೂರ್ಣಿಮಾ ಅವರೇ, ಪ್ರಶ್ನೆಗಳನ್ನು ಇಟ್ಕೊಂಡು ಬನ್ನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಕ್ಯೂರ್ ಆದವ್ರ ಹತ್ರ ಮಾತಾಡ್ಬೋದು. ನಮ್ಮ ಚಿಕಿತ್ಸೆ ಏನು ಅಂತ ಅನುಭವಿಸಿ ತಿಳ್ಕೊಬೋದು. ಆಯ್ತಮ್ಮ. ಥ್ಯಾಂಕ್ ಯು. ತುಂಬಾನೇ ಧನ್ಯವಾದಗಳು ಮೇಡಮ್. ಹಾಂ ಗುರುಜಿಯವರೇ, ಸೊ ಈಗ ನಾವು ಮಾಡಬೇಕಾದದ್ದು ಏನು ಗುರುಜಿಯವರೇ ಈ ರೀತಿಯಾದ ಕನ್ಫ್ಯೂಷನ್ಸ್? ಅಲ್ಲಲ್ಲ, ಒಂದು ನಾವು ಬೇರೆಯವ್ರಿಗೆ ಬುದ್ಧಿ ಹೇಳಿ ಖಂಡಿತ ಆಗಲ್ಲ. ಹೌದು, ಯಾರು ಕೇಳಲ್ಲ. ಆಮೇಲೆ ಕೇಳದೆ ಬುದ್ಧಿ ಹೇಳೋನ್ ದೊಡ್ಡ ಮೂರ್ಖ. ಹೇಳೋಕ್ ಹೋಗ್ಲೂಬಾರ್ದು. ಹಾಗಾಗಿ ಯಾರು ಕೇಳಿದಾಗ ಬುದ್ಧಿ ಹೇಳೋದು ಸೂಕ್ತ. ಅವ್ರು ಕೇಳಿದವ್ರು ಮಾಡ್ತಾರ ಅನ್ನೋದು ಬಹಳ ಮುಖ್ಯ. ಅದು ಹಾಗಾಗಿ ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋದು ಜಗತ್ತಿನ ಪ್ರಥಮ ಆದ್ಯತೆ ಅಂತ ನಾನು ಹೇಳ್ತೀನಿ. ನಮ್ಮಲ್ಲಿ ಒಂದು ಒಳ್ಳೆ ಮಾತೇ ಇದೆ, ಹಿಂದೆನೂ ಹೇಳಿದ್ದೀನಿ. ನನ್ನನ್ನ ನಾನು ಸರಿ ಮಾಡ್ಕೊಂಡ್ರೆ ಜಗತ್ತಲ್ಲಿ ಒಬ್ಬ ಮೂರ್ಖ ಕಡಿಮೆ ಆಗ್ತಾನೆ. ನಾವು ತಪ್ಪೇನನ್ ಮಾಡ್ತೀವಿ ಅಂದ್ರೆ ಜಗತ್ ಸರಿ ಮಾಡಕ್ ಹೋಗ್ತೀವಿ. ನಮ್ಮನ್ನ ಹಾಗೆ ಕೆಟ್ಟ ಬುದ್ಧಿನಲ್ಲಿ ಬಿಟ್ಕೋತೀವಿ. ಜಗತ್ ಹಾಗೆ ಇರ್ಲಿ, ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋದು ಬೆಸ್ಟ್ ವೇ ಅನ್ನೋದು ನನ್ನ ಅಭಿಪ್ರಾಯ. ನೀವು ಹೇಳಿದಾಗ ಇನ್ನೊಬ್ಬರ ತಪ್ಪು ಬಾರಿ ಸುಲಭವಾಗಿ ಕಾಣುತ್ತೆ ನಮ್ಗೆ. ಬಟ್ ನಮ್ಮ ತಪ್ಪು ನಮಗೆ ಕಂಡ್ರು ಸಹ ನಾವು ಬಹುಶಃ ಗಮನಿಸೋದಿಲ್ಲ. ನಾವು ಗಮನಿಸೋದಿಲ್ಲ, ನಾವು ತಪ್ಪೇ ಮಾಡಲ್ಲ ಅನ್ಕೋತೀವಿ. ಒಂದು ದೊಡ್ಡ ಮೂರ್ಖತನ ಏನು ಅಂದ್ರೆ ನಾವು ತಪ್ಪು ಮಾಡೇ ಮಾಡ್ತೀವಿ. ಎಷ್ಟು ಜಾಸ್ತಿ ತಪ್ಪು ಮಾಡ್ತೀವಿ ಅಷ್ಟು ಜಾಸ್ತಿ ಅನುಭವ ನಮ್ಗಿರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ತಪ್ಪು ಮಾಡದೆ ನಾನು ಇದೀನಿ ಅನ್ನೋ ಜಗತ್ನಲ್ಲಿ ಇವತ್ತಿನವರೆಗೆ ಯಾರೂ ಇಲ್ಲ. ಮತ್ತೆ ಒಪ್ಕೊಳಕ್ ತಯಾರಿರಲ್ಲ. ಅಲ್ಲ, ಅದನ್ನೇ ಅಹಂಗಾಗಿ ಒಪ್ಕೊಳ್ಳಲ್ಲ ಅವರು. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಅಟ್ಲೀಸ್ಟ್ ವಾರಕ್ಕೆ 1,000 ತಪ್ಪು ಮಾಡ್ರಿ, ತಿಂಗಳಿಗೆ 4,000 ತಪ್ಪು ಮಾಡ್ರಿ. ಆದ್ರೆ ಒಂದೇ ಒಂದು ಕಂಡೀಷನ್, ಒಂದ್ಸಲ ಮಾಡಿದ ತಪ್ಪನ್ನು ಇನ್ನೊಮ್ಮೆ ಮಾಡಬಾರ್ದು. ಈ ಕಂಡೀಷನ್ ಅಲ್ಲಿ ವಾರಕ್ಕೆ 1000 ತಪ್ಪು ಮಾಡಿ ಅತ್ಯಂತ ಹೆಚ್ಚಿನ ಬುದ್ಧಿವಂತರಾಗ್ತೀರಾ. ಅತ್ಯಂತ ಹೆಚ್ಚಿನ ಜ್ಞಾನ ಸಿಗತ್ತೆ ನಿಮ್ಗೆ ತಪ್ಪು ಮಾಡೋದ್ರಿಂದ. ಇವತ್ತಿನ ತಪ್ಪು ನಾಳಿನ ಅನುಭವ. ನಾನಂತೂ ಬಹುಶಃ ಒಂದು 5-6 ಸಾವಿರ ಜನ ಮಾಡೋಷ್ಟು ತಪ್ಪು ಒಬ್ಬನೇ ಮಾಡಿದ್ದೀನ ಅಂತ. ಅದಕ್ಕೆ ಇವತ್ತು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ. ಓಕೆ, ಸೊ ಆ ಒಂದು ತಪ್ಪಿನಿಂದ ನಾವು ಕಲಿಯುವಂಥದ್ದು ಬಹಳಷ್ಟು ಇರುತ್ತೆ ಅಂತ. ಖಂಡಿತ ಗುರುಜಿಯವರೇ, ಅದಂತೂ ಎಲ್ಲೋ ಆ ಥರದ ತಪ್ಪು ಇನ್ನೊಬ್ರು ಮಾಡಬೇಕಾದ್ರೆ ಅವ್ರನ್ನ ತಡಿಯೋಣ, ಅವರು ಹೊಡೆತ ತಿಂತಾರೆ ಅನ್ನೋ ಒಂದು ಉದ್ದೇಶದಿಂದ ಬಹುಶಃ ಕೆಲವರು ಸಲಹೆಯನ್ನ ಕೊಡ್ತಾರೆ, ಮಾಡಬೇಡ ಅಂತ ಹೇಳಿ. ಇಲ್ಲ, ಒಂದು ಕೇಳದೆ ಸಲಹೆ ಕೊಡೋದು ಅತಿ ದೊಡ್ಡ ಮೂರ್ಖತನ. ಅದನ್ನ ಯಾವತ್ತೂ ಮಾಡಬೇಡಿ, ಮಾಡಬಾರ್ದು. ತುಂಬಾ ಹೊಡೆತ ತಿಂದಿದೀವಿ ಗುರುಜಿಯವರೇ, ನೀವು ಹೇಳಿದಾಗೆ ನೀನ್ ಯಾರು ಹೇಳಕ್ಕೆ ಅನ್ನೋ ಮಟ್ಟಿಗೆ ಮಾತಾಡ್ಬಿಡ್ತಾರೆ. ಇಲ್ಲ, ಖಂಡಿತವಾಗಿ. ಯಾಕಂದ್ರೆ ಅವ್ರಿಗೆ ಅದು ಹಂಗೆ ಹೇಳೋ ಹಕ್ಕಿದೆ. ಖಂಡಿತವಾಗಿ ತಪ್ಪದು. ಇನ್ನೊಬ್ರಿಗೆ ಬುದ್ಧಿ ಹೇಳೋದೇ ದೊಡ್ಡ ತಪ್ಪು. ಕೇಳಿದಾಗ ಯಾರು ಬಂದು ಅಡ್ವೈಸ್ ಇದಕ್ಕೇನ್ ಮಾಡ್ಲಿ ಅಂದಾಗ ಹೇಳೋದು ಇದು. ಬಟ್ ನೀವು ಅದನ್ನ ನಾನು ಹೇಳಿದ್ ನೀನ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಅವ್ರಿಗೆ ಹೇಳಿ ಕೈ ಬಿಟ್ಬಿಡೋದು ಒಳ್ಳೇದು. ಹೇಳಿ ಮಾಡಿದ್ರೆ ನೆಕ್ಸ್ಟ್ ಅಡ್ವೈಸ್ ಕೊಡಬೇಕು. ನೋಡಿ, ಆಕ್ಚುಲಿ ಇವನ್ ಅಡ್ವೈಸ್ ಕೊಡೋದ್ರಲ್ಲಿ ಎಷ್ಟು ವಿಷಯಗಳು ಅಡಗಿರುತ್ತೆ. ಬಟ್ ಇಂಡಿಯಾದಲ್ಲಿ ಉಚಿತವಾಗಿ ಸಿಗೋದು ಅಡ್ವೈಸ್ಗಳೇ. ರಸ್ತೆ ಮೇಲೆ ಹೋಗೋರೆಲ್ಲ ಬಂದು ನಿಮ್ ಬುದ್ಧಿ ಹೇಳೋಗ್ತಾರೆ. ದೊಡ್ಡ ತಪ್ಪದು. ಎಸ್ ಗುರುಜಿ. ಸೊ ನಿಮ್ಮ ಇಷ್ಟಸಿದ್ಧಿ ಕಾರ್ಯಕ್ರಮದಲ್ಲಿ ಈ ರೀತಿಯಾದ ಒಂದು ತೊಂದರೆಗಳಿಗೆ ಎಲ್ಲಿ ಕನ್ಫ್ಯೂಷನ್ಸ್ ಅಂತ ನಾವು ನಿಲ್ತೀವಿ ಅಂತ ಒಂದು ಸಮಯದಲ್ಲಿ ನಮಗೆ ಒಂದು ಉಪಯೋಗ ಆಗುವಂತ ಏನಾದ್ರು ವಿಷಯಗಳು ಇಷ್ಟಸಿದ್ಧಿನಲ್ಲಿ ಇದೆಯಾ ಗುರುಜಿ? ಖಂಡಿತವಾಗಿ. ಇಷ್ಟಸಿದ್ಧಿಯ ಬೇಸೇ ಅದು. ನೀವು ಯಾವ ರೀತಿಯಲ್ಲಿ ನಿಮ್ಮನ್ನು ಸಂಭಾಳಿಸ್ಕೊಳ್ಬೇಕು, ಗೆಲ್ಲಬೇಕಾದ್ರೆ ಯಾವ್ಯಾವ ಗುಣಗಳನ್ನು ಇಟ್ಕೋಬೇಕು,
ಆಮೇಲೆ ಗೆಲ್ಲೋದು ಅಂದರೆ ಬರೀ ಶಾರೀರಿಕ ಶ್ರಮ ಅಲ್ಲ, ಶಾರೀರಿಕ ಶ್ರಮ ಪ್ಲಸ್ ನಿಮ್ಮ ಮಾನಸಿಕ ಕ್ಷಮತೆ ಇದು ಬೇಕು. ಮಾನಸಿಕ ಕ್ಷಮತೆಯನ್ನು ನೀವು ಹೇಗೆ ಪಡ್ಕೋಬಹುದು, ಆಮೇಲೆ ಮಾನಸಿಕ ದೈಹಿಕ ಸಿಂಕ್ರನೈಸೇಷನ್ ಹೇಗಿರಬೇಕು, ಇದರಲ್ಲಿ ದೈವಬಲ ನಿಮ್ಗೆ ಯಾಕೆ ಸಿಗತ್ತೆ, ಮನುಷ್ಯ ಪ್ರಯತ್ನ ಇದ್ದಾಗ ಮಾತ್ರ ದೈವಬಲ ಸಿಗತ್ತೆ ಹೊರತು ಸುಮ್ಮನೆ ದೇವ್ರಿಗೆ ಬೇರೆ ಒಳ್ಳೆ ಕೆಲಸ ಇದೆ ನಮ್ಮನ್ನು ಇದು ಮಾಡೋಕ್ಕಿನ್ನ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇಷ್ಟಸಿದ್ಧಿ ಅನ್ನೋದೇನಿದೆ ನಮ್ಮಲ್ಲಿ ಒಂದು ಒಳ್ಳೆ ಟ್ರಂಪ್ ಕಾರ್ಡ್, ಅದು ನಮಗೆ ತುಂಬ ಚೆನ್ನಾಗಿದೆ. ನಾವು ಅಡ್ವರ್ಟೈಸ್ ಮಾಡ್ದೇನೆ ತಿಂಗಳಿಗೊಂದು 100-150 ಜನ ಅದನ್ನು ಪಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆಯದನ್ನು ಜಗತ್ತಿಗೆ ಕೊಟ್ಟಿದ್ದೀವಿ. ದಟ್ ಕಮ್ಸ್ ವಿತ್ ಮನಿ ಬ್ಯಾಕ್ ಗ್ಯಾರಂಟಿ. ನೋಡಿ, ಬಹುಶಃ ಎಲ್ಲೂ ಮಾಡಿಲ್ಲ ಇದನ್ನು. ನಾವು ನಿಮ್ಗೆ ಸಾಯಂಕಾಲ ನಮ್ಗೆ ಮಾಡಿದ್ದನ್ನು ಇಷ್ಟ ಆಗಿಲ್ಲ ಅಂದರೆ ಸಂಜೆ ಮುಗಿಸ್ಕೊಂಡು ಹೋಗಬೇಕಾದ್ರೆ ಆರಾಮಾಗಿ ನಂಗೆ ಬಂದು ಯಾವುದೇ ಪ್ರಶ್ನೆ ಕೇಳಲ್ಲ, ನಂಗೆ ಇಷ್ಟ ಆಗಿಲ್ಲ ಅಂಥೇಳಿ ನಿಮ್ಮ ಪೂರ್ಣ ಹಣ ವಾಪಸ್ ಕೊಟ್ಟು ಕಳಿಸ್ತೀವಿ. ಊಟ ತಿಂಡಿ ಖರ್ಚು ತಗೊಳ್ಳಲ್ಲ, ನಿಮಗೆ ಕೆಲವು ಸಾಮಾನು ಸರಂಜಾಮನ್ನು ಕೊಡ್ತೀವಿ, ಅದರದ್ದು ಖರ್ಚು ತಗೊಳ್ಳಲ್ಲ, ನಿಮಗೆ ಉಚಿತವಾಗಿ ಎಲ್ಲ ಕೊಟ್ಟು ಫ್ರೀಯಾಗಿ ಕಳಿಸ್ಕೊಡ್ತೀವಿ. ಅಷ್ಟು ಗ್ಯಾರಂಟಿ ನಮಗಿದೆ ಆ ಬಗ್ಗೆ. ತುಂಬ ಚೆನ್ನಾಗಿದೆ. ಇವತ್ತಿನವರೆಗೆ ಒಂದು ಹೆಚ್ಚು ಕಡಿಮೆ 3000 ಚಿಲ್ಲರೆ ಜನ ಅದನ್ನು ತಗೊಂಡಿದ್ದಾರೆ. ನನಗಾಗಿಲ್ಲ ಅಂತ ಅದರಲ್ಲಿ ಹೇಳಿದವ್ರು ಇಲ್ವೇ ಇಲ್ಲ. ಜನವರಿನಲ್ಲಿ ಬಾಡಿಗೆ ಮನೆಯಲ್ಲಿದ್ದವರು ಜೂನ್ನಲ್ಲಿ ಸ್ವತಃ ಮನೆಗೆ ಹೋಗಿದ್ದಾರೆ. ಬೇಕಾದಷ್ಟು ಈ ಥರದ ಇನ್ಸಿಡೆಂಟ್ಗಳಿದೆ. ಕಷ್ಟದಿಂದ ಹೊರಗೆ ಬಂದವರು ಇದ್ದಾರೆ, ಸಾಲ ವಾಪಸ್ ಪಡೆದವ್ರು ಇದ್ದಾರೆ, ಬೇಕಾದಷ್ಟು. ಪ್ರತಿ ತಿಂಗಳು ಇರುತ್ತದು. ಈ ತಿಂಗಳು ಜನವರಿ 4ನೇ ತಾರೀಕು, ಈ ಭಾನುವಾರ ಬೆಳಿಗ್ಗೆ 6:30 ರಾತ್ರಿ 8:30ವರೆಗೂ ಇರುತ್ತೆ ಅದು. ಯಾರಿಗಿಷ್ಟ ಇದೆ ತುಂಬ ಜನ ಬರ್ತಾರೆ, ಖಂಡಿತವಾಗಿ ಪಡ್ಕೋಬಹುದು. 16 ವರ್ಷದವರಿಂದ 70, 80, 82 ವರ್ಷದವರು ಸಹ ಬಂದು ಅದನ್ನು ಇಷ್ಟು ಸಿದ್ಧಿ ಮಾಡಿ ಖುಷಿನಲ್ಲಿದ್ದಾರೆ, ಮಾಡಿದ್ದಾರೆ, ಖುಷಿ ಪಡ್ತಾರೆ. ಫಸ್ಟಿಗೆ ಅವ್ರು ನಮಗೆಲ್ಲ ಯಾಕೆ ಅಂತ ಹೇಳಿದವರು, ಅಯ್ಯೋ ನಂಗೆ ಇದು ಮಾಡಿದ್ಮೇಲೆ ಏನೋ ಮಾಡೋಣ ಅನ್ಸುತ್ತೆ ಅಂತ ಅದ್ಭುತ ಅದರಲ್ಲಿದೆ. ಇದು ಪುರಾತನ ತಂತ್ರ. ಪುರಾತನವಾಗಿ ಗೆಲ್ಲಲಿಕ್ಕೆ ಏನು ಬೇಕು ಅನ್ನೋದನ್ನ ನಮ್ಮ ಹಿರಿಯರು ಕಂಡು ಹಿಡಿದ್ರು. ಆ ತಂತ್ರ ಇದು. ಓಕೆ ಓಕೆ, ಆಗಲಿ ಗುರುಜರೇ. ಮತ್ತೆ ಈ ನಮ್ಮ ಗುಣಗಳ ಬಗ್ಗೆ ಏನಾದರೂ ನೀವು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀರಾ? ಬೇರೆ ಯಾವುದೇ ರೀತಿಯಾದ, ಅಂದರೆ ಯಾಕೆಂದರೆ ನಾವು ಮೊದಲನೇದಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ, ಜೊತೆಗೆ ನೀವು ಹೇಳಿದಾಗೆ ನಮ್ಮ ನಡವಳಿಕೆಯಲ್ಲಿ ತುಂಬ ವ್ಯತ್ಯಯಗಳು ಬರಬೇಕು ಅಂತ ಹೇಳಿದ್ರಿ. ಇಲ್ಲ, ಖಂಡಿತವಾಗಿ ಏನಾಗುತ್ತೆ ನೋಡಿ, ಏನಾಗುತ್ತೆ, ಇದಮಿತ್ತಂ, ಇದಿಷ್ಟೇ ನನಗೆಲ್ಲ ಗೊತ್ತು. ಕೆಲವ್ರು ಇದ್ದಾರೆ, ನೀವು ಹೇಳ್ತೀರಾ, ನಾನು ನೋಡಿ 16 ವರ್ಷ ಬೆಂಗಳೂರಲ್ಲಿ ಇದ್ದೀನಿ. 16 ವರ್ಷ ರಿಸಲ್ಟ್ ಇಲ್ಲದೆ ಬೆಂಗಳೂರಲ್ಲಿ ಇರೋಕ್ಕೆ ಸಾಧ್ಯನಾ? ಆಗಲೂ ಈಗಲೂ ಬರ್ತಾರೆ, ನನಗೊಂದು ಸರಿ ಮಾಡ್ರಿ ನೀವು, ಆಮೇಲೆ ನಾನು ನಿಮ್ಗೆ ಏನು ಮಾಡ್ತೀನಿ ನೋಡ್ರಿ ಅಂತ. ನಾನು ಸ್ವಾಮಿ ಹೆಂಗೆ ನಗಲಿ ಅಂತ ಕೇಳ್ತೀನಿ ಅವ್ರು. ಅಂದರೆ ನನಗೆ ಗೊತ್ತಿದ್ರೆ ಮಾತ್ರ ಅದು ನಾನು ಒಪ್ಕೋತೀನಿ, ಇಲ್ಲದ್ರೆ ಇಲ್ಲ. ಇಂಥವ್ರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಾವೇನು ಹೇಳ್ತೀವಿ ಅಂದರೆ, ಕಣ್ಣು ನೋಡಿ, ದ ಬೆಸ್ಟ್ ವೇ ಟು ಲರ್ನ್ ಈಸ್ ಓಪನ್ ಯುವರ್ ಐಸ್ ಆ್ಯಂಡ್ ಇಯರ್ಸ್ ಆ್ಯಂಡ್ ದ ಮೌತ್ ಶಟ್ ಅನ್ನೋದು ಮಾತಿದೆ. ಏನಾದರೂ ಕಲಿಬೇಕಾದ್ರೆ ಕಣ್ಣನ್ನು ಕಿವಿಯನ್ನು ತೆರೆದಿಡಬೇಕು, ಬಾಯನ್ನು ಮುಚ್ಕೊಂಡಿರ್ಬೇಕು. ಇವತ್ತೇನಾಗಿದೆ, ತಿರ್ಗಾ ಮುರುಗಾಗಿದೆ. ನೀವು ನೋಡಿ, ಯಾರಿಗಾದ್ರೂ ಮಾತಾಡೋಕೆ ಹೋದ್ರೆ ನಮ್ಗೆ ಮಾತಾಡೋಕೆ ಬಿಡಲ್ಲ, ಅವರು ಅವರೇ ಮಾತಾಡ್ತಿರ್ತಾರೆ. ಏನು ಸಂಜಾಯಿಸಕ್ ಬಿಡಲ್ಲ, ಏನು ಹೇಳಲಿಕ್ಕೆ ಬಿಡಲ್ಲ. ಅವ್ರು ಕೇಳಿರ್ತಾರೆ ಏನೋ, ಅದಕ್ಕೆ ಎಕ್ಸ್ಪ್ಲೇಷನ್ ಮಾಡ್ಲಿಕ್ಕೂ ಅವಕಾಶ ಇಲ್ಲ, ಅವರೇ ಮಾತಾಡ್ತಿರ್ತಾರೆ. ಈ ಥರದ ಜನ ಇವತ್ತು ಜಾಸ್ತಿ ಇದ್ದಾರೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ತಗ್ಗಿನಲ್ಲಿ ಮಾತ್ರ ನೀರು ನಿಲ್ಲುತ್ತೆ, ಎತ್ತರದಲ್ಲಿ ನೀರು ನಿಲ್ಲಲ್ಲ. ಹಾಗಾಗಿ ನಾವು ಎಷ್ಟು ಬಗ್ಗುತ್ತೀವಿ ಅಷ್ಟು ಬೆಳಿತೀವಿ. ಈವನ್ ಗೋಲ್ಡ್ ಮೆಡಲಿಸ್ಟು ಅಥವಾ ಯಾವುದೋ ದೊಡ್ಡ ಇವನು ಹಾರ ಹಾಕ್ಬೇಕಾದ್ರೆ ಅವ್ನು ತಲೆ ತೆಗೆಸ್ಕೋಬೇಕು, ಪದಕ ತಗೋಬೇಕಾದ್ರೆ ಅವ್ನು ತಲೆ ತೆಗೆಸ್ದಾಗಲೇ ಪದಕ ಸಿಗೋದು. ಇದನ್ನ ಅರ್ಥ ಮಾಡ್ಕೋಬೇಕು. ಆದರೆ ಏನಾಗಿದೆ ಇವತ್ತು, ನಮ್ಮಲ್ಲಿ ಅಹಮ್ಮಲ್ಲಿ ತುಂಬಿ ತುಳುಕ್ತಾ ಇರ್ತೀವಿ. ನನಗೇ ಎಲ್ಲ ಗೊತ್ತು ಅನ್ನೋದಿರುತ್ತೆ. ನೀವೇನ್ರಿ ಮಾಡ್ತೀರಾ? ನಮ್ಮ ಹತ್ರ ಬಂದಿದ್ರು ಒಂದು 4-5 ತಿಂಗಳ ಕೆಳಗೆ ಅಂತ, ಒಂದು 5-6 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್. ವಿ ಆರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮ್ಯಾನ್, ವಾಟ್ ಈಸ್ ದಿಸ್, ವಾಟ್ ನಾನ್ ಸೆನ್ಸ್ ಯು ಆರ್ ಡೂಯಿಂಗ್ ಅಂತಾರೆ ಅವರು. 84ನೇ ಇಸ್ವಿಯಿಂದ ಒದ್ದಾಡ್ತಿದ್ದೀನಿ ನಾನು. ಆಮೇಲೆ ನಾನು ಏನು ಹೇಳ್ತೀನಿ ಅಂತ ಕೇಳೋಕೆ ಪೇಷನ್ಸ್ ಇಲ್ಲ ಅವ್ರಿಗೆ. ಆಮೇಲೆ ಕೂತ್ಕೊಂಡು ಪ್ರಶ್ನೆ ಮಾಡಿದೆ, ನಾನು ಕೂತ್ಕೊಂಡು ಅವ್ರು ಹೇಳಿದೆ, ಮುಚ್ಕೊಂಡು ನಾನು ಹೇಳೋದು ಕೇಳು ಅಂದೆ ಫಸ್ಟ್.
ಅವ್ರಿಗೆ ಕೇಳಿದೆ ಕೆಲವು ಪ್ರಶ್ನೆನ. ಸಾಫ್ಟ್ವೇರ್ ಇಂಜಿನಿಯರ್ ನೀನು, ಯೋಗದ ಬಗ್ಗೆ ಏನಾದರೂ ಗೊತ್ತಾ ನಿಂಗೆ? ಧ್ಯಾನದ ಬಗ್ಗೆ ಗೊತ್ತಾ ನಿಂಗೆ? ಮನಸ್ಸಿನ ಬಗ್ಗೆ ಗೊತ್ತಾ? ದೇಹದ ಬಗ್ಗೆ ಗೊತ್ತಾ? ಅನಾಟಮಿ ನೀನು ಇದ್ರಲ್ಲಿ ಓದೋದು ಬೇರೆ, ಆದರೆ ನಿಜವಾಗಿ ಏನಿದೆ ಗೊತ್ತಾ ನಿನಗೆ? ಏನು ಮಾಡಿದಾಗ ಏನಾಗುತ್ತೆ ಅನ್ನೋದು ಗೊತ್ತಾ? ದೇಹ ನೀನು ಕಂಟ್ರೋಲ್ ಮಾಡೋದು ಗೊತ್ತಾ ನಿನಗೆ? ಇದನ್ನೆಲ್ಲ ಕೇಳಿದಾಗ ಅದೆಂಗೆ ಸಾಧ್ಯ? ನಾನು ಹೇಳ್ದೆ, ನೀನು ಬರೀ ಪುಸ್ತಕದ ಬದನೆಕಾಯಿ ಹಿಡ್ಕೊಂಡು ಬಂದಿದೀಯಾ? ಒಂಚೂರು ಇಲ್ಲಿ ಕೂತ್ಕೊಂಡು ಈ ಬದನೆಕಾಯಿನೂ ನೋಡು, ನೀನೇ ಅನುಭವ ಪಡು, ನಮ್ಮಲ್ಲಿ ಕ್ಲಾಸ್ ಮಾಡು, ನೀನು ಫ್ರೀ, ನಾ ಇಷ್ಟು ಸಿದ್ಧಿ ಫ್ರೀ ಕೊಡ್ತೀನಿ, ಕೂತ್ಕೊಂಡು ನೀನು ಆಮೇಲೆ ಪ್ರಶ್ನೆ ಕೇಳು, ಮಾಡಿ ನೋಡು ನೀನು ಪ್ರಾಕ್ಟಿಕಲಿ. ಆಮೇಲೆ ಓ ಹೌದಾ ಇದ್ರೂ ಇರ್ಬೋದು, ಅದು ಏನು ಲೆಟಸ್ ಸಿ ಅಂತಾನು. ಈ ಭ್ರಮೆಗಳನ್ನು ಇಟ್ಕೊಂಡು ಬರೋರಿಗೆ ಭಾಳ ಕಷ್ಟ. ನಾನು ಅವ್ರಿಗೆ ಬಂದೇ ಬಿಟ್ಟೆ, ನೀವು ಮನುಷ್ಯ ಮಾಡಿದ ಕಂಪ್ಯೂಟರ್ನ ಸರಿ ಮಾಡ್ತೀರಿ, ನಾನು ದೇವ್ರು ಮಾಡಿದ ಕಂಪ್ಯೂಟರ್ನ ಸರಿ ಮಾಡ್ತೀನಿ, ಭ್ರಮೆ ಇಟ್ಕೊಂಡು ಬರಬೇಡ ಅಂದೆ. ಆಮೇಲೆ ಎಕ್ಸ್ಪ್ಲೈನ್ ಮಾಡಿದೆ ಯಾವ್ದ್ಯಾವ್ದ್ರಲ್ಲಿ ಏನೇನಿದೆ ಅಂತ. ಅವನಿಗೆ ಕೆಲವು ಸೈಟ್ಗಳನ್ನು ಕೊಟ್ಟೆ, ಇಂತಿಂಥ ನೀನು ದೊಡ್ಡ ಕೊಚ್ಕೋತಿಯಲ್ಲ ಇಂಟರ್ನೆಟ್ಟು, ಇಂತಿಂಥವ್ರ ಮಾತು ಕೇಳು, ಇಂತಿಂಥದ್ದು ಇದೆ ನೋಡು ಅಂತ ಹೇಳಿದೆ. ಆಮೇಲೆ ಒಪ್ಕೊಂಡ್ರು. ಅಂದ್ರೆ ಅದು ಕೇಳೋಕ್ ಪೇಷನ್ಸ್ ಇಲ್ಲ ಅವ್ರಿಗೆ. ನನಗೆ ಗೊತ್ತು, ನೀನ್ ಯಾರು ಹೇಳು, ನಾನು ಸಾಫ್ಟ್ವೇರ್ ಇಂಜಿನಿಯರ್, ನೀನೇನು ಓದಿದ್ಯಾ, ನಿನ್ಗೇನು ಗೊತ್ತು? ಈ ಭ್ರಮೆಗಳು ಇಲ್ಲ. ಆ ಅಹಮ್ಮಿಂದ ಆಕ್ಚುಲಿ ಫಸ್ಟ್ ಆಫ್ ಆಲ್ ನಾವು ಅಹಮ್ ಇದೆ ಅಂತ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ಅದು ಅಹಮ್ ನಿನಗೆ ಅಂತ ಹೇಳಿದ್ರೆ ನೀನ್ ಯಾರು ಹೇಳಕ್ಕೆ? ಐ ನೋ ಎವ್ರಿಥಿಂಗ್. ನಾನು ಇದರಲ್ಲಿ ನನ್ನ ಇದರಲ್ಲಿ 97% ಮಾರ್ಕ್ಸ್ ತಗೊಂಡಿದ್ದೀನಿ. ಡು ಯು ನೋ ಐ ಆಮ್ ದ ಗೋಲ್ಡ್ ಮೆಡಲಿಸ್ಟ್. ಬಟ್ ಈ ರೀತಿಯಾದ ಮೆಂಟಾಲಿಟಿನ ಸರಿ ಮಾಡ್ಬೋದಾ ಗುರುಜಿ ಅವರೇ? ಅಲ್ಲ, ಅವ್ರಿಗೆ ಇನ್ನೊಂದು ಏನು ಗೊತ್ತಾ, ನಮ್ಮ ಹತ್ರ ಬಂದಿದ್ಕೆ ನಾನು ಅವ್ರಿಗೆ ಮಾತಾಡಿ ಸರಿ ಮಾಡಿದೆ. ರಸ್ತೆ ಮೇಲೆ ಯಾರು ಈ ಥರ ಮಾಡಿದ್ರೆ ನಾನು ನಿಮ್ದೇ ಸರಿ ಸ್ವಾಮಿ ಅಂತ ಹೋಗ್ತಾ ಇರ್ತೀನಿ. ಯಾಕಂದ್ರೆ ಅವ್ನು ಸರಿಯಾಗಿ ನನಗೇನಾಗಬೇಕು. ಆಮೇಲೆ ಹುಚ್ಚರನ್ನು ಸರಿ ಮಾಡಕ್ ಆಗೋದೇ ಇಲ್ಲ, ಅವ್ರನ್ನ ಬಿಟ್ಬಿಡ್ಬೇಕು. ಎಲ್ಲೋ ಒಂದ್ ಕಡೆ ಯಾರೋ ಜನ ನಾಲ್ಕು ತಟ್ಟು ಸರಿ ಮಾಡ್ತಾರೆ, ಬಿಟ್ಬಿಡ್ಬೇಕು. ಅವ್ರನ್ನೇನು ಮಾಡಕ್ ಆಗೋದಿಲ್ಲ. ನಮ್ಮ ಈಗ ಕೇಳ್ಕೊಂಡ್ ಬಂದಾಗ, ಈಗ ಅಥವಾ ಇದೇನು ಅಂತ ಬಂದಾಗ ಇದನ್ನ ಅರ್ಥ ಮಾಡ್ಕೊಳಕ್ ವ್ಯವಧಾನ ಇದೆಯಾ, ಅದು ಬಹಳ ಮುಖ್ಯ. ಅದು ನಮ್ಮಲ್ಲಿಲ್ಲ. ಈಗ ಯಾರಿಗೋ ನಾವು ಪ್ರಶ್ನೆ ಕೇಳ್ತೀವಿ, ಅವ್ನು ಏನು ಉತ್ತರ ಕೊಡ್ತಾನೆ ಅಂತ ಕೇಳೋಕೆ ಜನಕ್ಕೆ ಇಲ್ಲದೆ ಹೋದ್ರೆ, ನೀವು ನೋಡಿ, ನೀವು ಬಹಳಷ್ಟು ಜನಕ್ಕೆ ಏನು ಅಂದ್ರೆ ಅವ್ರು ಮಾತಾಡ್ತಾರ ಹೊರತು ಇನ್ನೊಬ್ರು ಹೇಳಿದ್ ಕೇಳಲ್ಲ. ಅವರು 90% ಜನಕ್ಕೆ ಈ ಭ್ರಮೆಗಳಿದೆ, ನನಗೆ ಎಲ್ಲ ಗೊತ್ತು ಬಿಡ, ಅವ್ರದ್ದೇ ಹೇಳ್ತಾ ಹೋಗ್ತಾರೆ ಅವ್ರು. ಎಸ್ ಗುರುಜಿ. ಮತ್ತೆ ಕೆಲವೊಂದು ಕಡೆ ಅಂತೂ 1 ನಿಮಿಷ ಅವ್ರನ್ನ ನೋಡಿರಲ್ಲ, ಒಬ್ಬ ವ್ಯಕ್ತಿಯನ್ನ ಅವ್ರ ಮೇಲೆ ಸುಲಭವಾಗಿ ಕಮೆಂಟ್ ಪಾಸ್ ಮಾಡಿ. ಇಲ್ಲ ನೋಡಿ, ನನಗೆ ಮೊನ್ನೆ ಒಬ್ಬರು ಬಂದಿದ್ರು, ನೋಡಿ ಟಿವಿನಲ್ಲಿ ತೋರಿಸ್ತಾರೆ ಎಲ್ಲ ಗುರುಗಳು, ನೀವು ಹಂಗೆ ಅಲ್ವಾ ಅಂದ್ರು. ನಾನು ಅವ್ರು ಟಿವಿನಲ್ಲಿ ನಿಮ್ಮಂಥವ್ರನ್ನ ತೋರಿಸ್ತಾರೆ, ಬಾಂಬ್ ಹಾಕ್ದವರು ಅದು ಇದು ಅಂತ ಫೋಟೋನು ತೋರಿಸ್ತಾರೆ, ನೀವು ಅದೇ ಇರ್ಬೋದಲ್ವಾ ಅಂದೆ. ಸ್ವಾಮಿಗಳನ್ನ ತೋರ್ಸೋದ್ಕಿನ್ನ ನಿಮ್ಮಂಥವ್ರನ್ನ ತೋರಿಸೋದೇ ಜಾಸ್ತಿ, ನೀವು ಅದೇ ಅಲ್ವಾ ಅಂದೇನ. ಅದ್ ಹೆಂಗ್ರಿ ಅಂತ. ಮತ್ತೆ ನೀವ್ ಹೆಂಗ್ ಹೇಳ್ತೀರಾ? ಯಾರೋ 1-2 ಜನ ಮಾಡಿದ್ರು ಅಂತ ನೀವು ಇದ್ದವ್ರಿಗೆಲ್ಲ ಹೇಳೋದಾದ್ರೆ, ಟಿವಿನಲ್ಲಿ ದಿನ ತೋರಿಸ್ತಾರೆ, ಅವ್ನು ಕಳ್ಳ, ಇವನು ಇದ್ ಮಾಡ್ದ, ಸ್ಲೇಟ್ ಹಿಡ್ಕೊಂಡು, ಪೇಪರಲ್ಲಿ ಡೈಲಿ ಫೋಟೋ ಬರುತ್ತೆ. ಸ್ವಾಮಿಗಳದ್ದು ಬರೋದೇ ಕಡಿಮೆ, ಎಲ್ಲೋ ಒಂದು 6 ತಿಂಗಳಿಗೋ 8 ತಿಂಗಳಿಗೋ ಒಬ್ರದ್ದು ಬರುತ್ತೆ, ಡೈಲಿ ಇಂಥವ್ರದ್ದು ಬರುತ್ತಲ್ಲ. ನಾನು ಅದನ್ನೇ ಹೇಳಿದೆ, ನಿಮ್ಮಂದೇ ಜಾಸ್ತಿ ಬರೋದು, ನೀವು ಅದೇ ಅಲ್ವಾ, ನಿಮ್ನೆ ನೋಡ್ದಂಗಿದೆ ನಾನು ಸ್ಲೇಟ್ ಹಿಡ್ಕೊಂಡು, ಸ್ಟೇಷನ್ ಅಲ್ಲಿ ಫೋಟೋ ಇತ್ತು ನಿಮ್ದು. ಅದ್ ಹೆಂಗ್ರಿ, ಅವ್ರದ್ದು ಅಂದ್ ಕೂಡಲೇ ಅವರಿಗೆ ಇಲ್ಲದೆ ಇರೋ ಸ್ವಾಭಿಮಾನ ಹುಟ್ಕೊಂಡ್ಬಿಡುತ್ತೆ. ಇನ್ನೊಬ್ರಿಗೆ ಬೇಗ 3rd ಕ್ಲಾಸ್ ಮಾಡಿಬಿಡ್ತಾರೆ. ನಾವು ನೋಡ್ತಾ ಇರ್ತೀವಿ, ಕೆಲವು ಬಹಳ ಕೆಟ್ಟನಾಗಿ ಮಾತಾಡೋರು ಇದ್ದಾರೆ. ನಾವು ಮಾತಾಡಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಎಸ್, ಇಲ್ಲ ಗುರುಜರ, ನಾವು ಸುಮಾರು ಕಡೆ ನೋಡ್ತೀವಿ, ಇನ್ನೊಬ್ಬರ ಬಗ್ಗೆ ಜೋಕ್ ಮಾಡೋದು ಬಾರಿ ಸುಲಭವಾಗಿ ಮಾಡ್ಬಿಡ್ತಾರೆ. ಅದೇ ಜೋಕನ್ನ ಇವ್ರ ಮೇಲೆ ಏನಾರು ಮಾಡಿದ್ರೆ ಅದನ್ನ ಸಹಿಸ್ಕೊಳ್ಲಿಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಏನ್ ಹಂಗ್ ಮಾತಾಡ್ತೀಯ ನೀನು ಅಂತ ನಮ್ಗೆ ಅಲ್ಲೇ. ಅಲ್ಲ, ನನ್ಗೇನಾಯ್ತು, ಒಂದು ಸಭೆಗೆ ಹೋದಾಗ ಒಬ್ರು ನನಗ್ ಕೇಳಿದ್ರು, ಸ್ವಾಮಿಗಳೇ ನಿಮ್ CD ಏನಾರು ಇದ್ರೆ ಕೊಡ್ರಿ ಅಂದ್ರು. ಜನ ಎಲ್ಲ ಇದ್ದಾರೆ, ಜನ ನಕ್ಬಿಟ್ರು. ಜನ ಗೊತ್ತಲ್ವಾ ಅವ್ರಿಗೇನು. ನಾನು ಅವ್ರಿಗೆ ಮಾತಾಡ್ದೆ, ಏನ್ ಸ್ವಾಮಿ ಅಂದೆ. ನಿಮ್ CD ಇದ್ರೆ ಕೊಡ್ರಿ, ಸೆಕ್ಸ್ ಗಿಕ್ಸ್ದು ಅಂದ್ರು. ನಾನು ಕೇಳಿದೆ, ನೀವು ಏನ್ ಮಾಡ್ತಿದ್ದೀರಾ, ಎಷ್ಟು ಏಜು, ಇಷ್ಟು ಮದುವೆ ಆಗಿದೆಯಾ? ಹೌದು. ಮಕ್ಳೆಷ್ಟಿದೆ? 3. ಹೇಗಿದ್ದಾರೆ? ದೊಡ್ಡ ಮಗಳು 23 ವರ್ಷ, ಸಣ್ಣವಳಿಗೆ 22, ಅತ್ತೆ ಸಣ್ಣವನು PUC ಮಾಡ್ತಿದ್ದಾನೆ. ಒಂದು ಕೆಲಸ ಮಾಡಿ, ನಿಮ್ಮ ದೊಡ್ಡ ಮಗಳಿಗೆ ಕಳಿಸ್ಕೊಡಿ, ಎಷ್ಟು CD ಬೇಕು ಹೇಳಿ ಮಾಡಿಸ್ಕೊಡ್ತೀನಿ ಅಂದೆ. ಏಯ್ ಅಂದ್ರು. ಏನು ಈಗ ಇನ್ನೊಬ್ರು ಮರ್ಯಾದೆ ಅಲ್ವಾ, ನಿಮ್ಮ ಮಗಳು ಅಂದ ಕೂಡಲೇ ದೊಡ್ಡದು ಇದಾಗ್ಬಿಡತ್ತಾ? ಅವ ಮುಚ್ಕೊಂಡು ಸುಮ್ಮನಾದ್ರು. ಜನನು ಏಯ್ ಅಂದ್ರು. ಬೇರೆಯವರಿಗೆ ನಾವು ಸುಲಭವಾಗಿ ಮಾತಾಡ್ಬಿಡ್ತೀವಿ, ಆದ್ರೆ ನಮಗ್ ಬಂದಾಗ ಇಲ್ಲ, ನಾವು ಸಹಿಸ್ಕೊಳ್ಳಲ್ಲ. ಹಾಗಾಗಿ ಎಲ್ಲರದ್ದು ಮರ್ಯಾದೆ, ಇದನ್ನ ನಾವು ಇದ್ ಮಾಡ್ಬೇಕು. ಎಲ್ಲರೂ ಕಳ್ರಲ್ಲ, ಜಗತ್ತಲ್ಲಿ ಸಿಗೋರೆಲ್ಲ ಕಳ್ರಲ್ಲ.
ಆಮೇಲೆ ಟಿ ವಿನಲ್ಲಿ ಬಂದ್ಬಿಡ್ತು ಅನ್ಕೊಳ್ಳಿ, ಇಟ್ ಇಸ್ ಟಿ ವಿನವ್ರು ಜಡ್ಜ್ ಅಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಇವತ್ತಿನ ಒಂದು ಸರಿಯಾದ ದಾರಿನಲ್ಲಿ ಹೋಗಬೇಕು ಅನ್ನೋದು ಯುವ ಜನತೆಗೆ ಸರಿಯಾಗಿದ್ದರೆ ಅವ್ರಿಗೆ ದಾರಿ ಸಿಗತ್ತೆ. ಇದನ್ನ ಬೇರೆಯವ್ರು ಹೇಳಿಕೊಟ್ಟು ನಾವು ಮಾಡೋದು ಅಲ್ವೇ ಅಲ್ಲ. ಯಾಕಂದ್ರೆ ಇವತ್ತು ನೀವು ಆಲ್ಮೋಸ್ಟ್ SLCಗೆ ಬರೋ ಹೊತ್ತಿಗೆ ಅವನು ಲೆಕ್ಚರರಿಗೆ ಕೇರ್ ಮಾಡಲ್ಲ, ಪ್ರಿನ್ಸಿಪಾಲಿಗೆ ಕೇರ್ ಮಾಡಲ್ಲ, ಕ್ಲಾಸಿಗೆ ಬಂಕ್ ಮಾಡೋದು. PUCಗೆ ಹೋಗ್ತಿದ್ದಂಗೆ ಅವನು ಹೋದ್ರೆ ಸೈ ಬಿಡು, ಏನು ನಂಗೆ ಅಟೆಂಡೆನ್ಸ್ ಬೇಕು ಅಷ್ಟೇ, ಅಟೆಂಡೆನ್ಸ್ ಬೇಕು, ನಾನು ಮಜಾ ಮಾಡೋಕೆ ಕಾಲೇಜಿಗೆ ಬರೋದು. ಇದನ್ನ ಇಟ್ಕೊಂಡೇ ಬರೋರು ಏನಾಗುತ್ತೆ, ಇವತ್ತು ನಾವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ? ಮೊನ್ನೆ ಪ್ರಿನ್ಸಿಪಾಲ್ ನನಗೆ ಒಬ್ರು ಆತ್ಮೀಯರು ಅವ್ರು ಅದನ್ನೇ ಹೇಳ್ತಾ ಇದ್ರು, ಯಾವುದೋ ಹುಡುಗ ಏನೋ ತಪ್ಪು ಮಾಡ್ತಾ ಇದ್ರೆ ನಿಮ್ಮ ಅಪ್ಪಂಗೆ ಕರ್ಕೊಂಬಾ ಅಂದರು. ಅಪ್ಪ ಬಂದವನು, ರೇ ನನಗೆ ಬೇಕಾದಷ್ಟು ಇದೆ ಕಣ್ರಿ, ನನ್ನ ಮಗ ಮಜಾ ಮಾಡಲಿ ಅಂತ ಕಾಲೇಜಿಗೆ ಕಳಿಸ್ತೀನಿ, ನೀವೇನು ತಲೆಹರಟೆ ಮಾಡ್ತೀರಾ ಮಕ್ಕಳ ಹತ್ರ ಅಂತಾರಂತ. ಒಬ್ಬ ತಂದೆ ಪ್ರಿನ್ಸಿಪಾಲಿಗೆ ಆಡೋ ಮಾತಿದು. ಪ್ರಿನ್ಸಿಪಾಲ್ ಹೇಳ್ತೀರ ನನಗೆ ಈ ಕೆಲಸನೇ ಬೇಡ ಆಗ್ಬಿಟ್ಟಿದೆ, 3rd ಕ್ಲಾಸ್ ಕೆಲಸ ಇದು, ಮ್ಯಾನೇಜ್ಮೆಂಟಿಗೆ ನಾವು ತಲೆ ಬಗ್ಗಿಸ್ಬೇಕು. ಇಲ್ಲಿ ನೋಡಿದ್ರೆ ಸ್ಟೂಡೆಂಟ್ಸು 3rd ಕ್ಲಾಸ್ಗಳು, ಅವ್ರಿಗೆ ಅಟ್ಲೀಸ್ಟ್ ಒಂದು ಓದಬೇಕು, ನಾನೇನೋ ಸಾಧನೆ ಮಾಡಬೇಕು ಅಂತ ತಲೆಯಲ್ಲೇ ಇಲ್ಲ, ಅಪ್ಪನ ಹತ್ರ ದುಡ್ಡಿದೆ ಮಜಾ ಮಾಡಬೇಕು ಅನ್ನೋ ಭ್ರಮೆಯಲ್ಲಿ ಬರ್ತಾರೆ. ಕ್ಲಾಸ್ ಅಟೆಂಡ್ ಮಾಡಲ್ಲ, ಅಲ್ಲೆಲ್ಲೋ ಕ್ಯಾಂಟೀನಲ್ಲೋ ಸಿಗರೇಟು ಅದು ಇದು ಪಾರ್ಕಲ್ಲಿ ಲವ್ ಅಂತ ಮಾಡೋಕ್ಕೆ ಬರ್ತಾರೆ. ಏನು ಮಾಡೋದು ನಾವು ಅಂತಾರವ್ರು. ಹಾಗಾಗಿ ಅವರಿಗೆ ನಾವು ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋದು ಬರೋವರೆಗೂ ಇನ್ನೊಬ್ರು ನಿಮ್ಗೆ ಬುತ್ತಿ ಕಟ್ಕೊಡಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ, ನೀವು ಇಟ್ಕೊಂಡ್ರೆ ಮಾತ್ರ ಸಾಧ್ಯ. ಹಾಗಾಗಿ ತಟ್ಟೆನಲ್ಲಿ ಯಾರೋ ನಿಮಗೆ ಜಯವನ್ನು ಇಟ್ಕೊಂಡು ಕೊಡೋಕೆ ಸಾಧ್ಯ ಇಲ್ಲ, ನಿಮಗೆ ಬೇಕು ಅಂದಾಗ ಸಿಗುತ್ತೆ. ಇದು ಹೇಗೆ ಅಂದರೆ, ನನಗೆ ನನ್ನಲ್ಲೇನೋ ತಪ್ಪಿದೆ, ಅದನ್ನು ನಾನು ತಿದ್ಕೊಳ್ಬೇಕು, ನಾನು ಬೆಳಿಬೇಕು ಅನ್ನೋ ಒಂದು ಆಶಯ ನನ್ನಲ್ಲಿದ್ದರೆ ಮಾತ್ರ ಯಾರದೇ ಒಂದು ಅಡ್ವೈಸನ್ನು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಅದನ್ನು ತಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ ಅನ್ನೋದು. ಖಂಡಿತ ಗುರುಜಿಯವರೇ, ಇದನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ ಗುರುಜಿಯವರೇ. ಭಾಳಷ್ಟು ಮಾಹಿತಿಯನ್ನು, ಎಸ್ಪೆಷಲಿ ನಾವು ಯಾಕೆ ಈ ರೀತಿಯಾದ ಒಂದು ಕನ್ಫ್ಯೂಷನ್ಸಲ್ಲಿ ಈಗ ಬಂದು ತಲುಪಿದ್ದೀವಿ, ಯಾವ ರೀತಿ ಅದರಿಂದ ಹೊರಗೆ ಬರ್ಬೋದು, ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ ತಾವು. ತುಂಬಾ ಧನ್ಯವಾದಗಳು ತಮಗೆ. ಹಾಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ, ಪ್ರಿಯ ವೀಕ್ಷಕರೇ, ಈಗಾಗಲೇ ನಿಮಗೆ ಪೂಜ್ಯ ಗುರುಜಿ ಅವರು ತಿಳಿಸಿದ ಹಾಗೆ ಗುರುವಾರದ ಸಭೆ 1:15ಗೆ ಪ್ರಾರಂಭ ಆಗಿ 8 ಗಂಟೆವರೆಗೂ, 7:30-8 ಗಂಟೆವರೆಗೂ ಈ ಸಭೆ ನಡೆಯುತ್ತೆ. ಉಚಿತವಾಗಿರುತ್ತೆ, ಇದನ್ನು ತಾವು ಗಮನಿಸಬೇಕು. ಮತ್ತು ಪೂರ್ಣವಾಗಿ ಈ ಸಭೆಯನ್ನು ಅಟೆಂಡ್ ಮಾಡ್ಕೋಬೇಕಾಗತ್ತೆ, ಮಧ್ಯೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ದಯಮಾಡಿ ನೀವು ಪೂರ್ಣವಾಗಿ ಇದಕ್ಕೆ ಒಂದು ಬಿಡು ಮಾಡಿಕೊಂಡೇ ಈ ಸಭೆಯನ್ನು ಅಟೆಂಡ್ ಮಾಡ್ಕೊಳ್ಳಿ. ಅಲ್ಲಿ ಏನು ನಡೆಯುತ್ತೆ ನೋಡಿ, ಆನಂತರ ನೀವು ಖಂಡಿತ ನೀವು ನಿಮ್ಮ ಒಂದು ಡಿಸಿಷನ್ ಮೇರೆಗೆ ನೀವು ಚಿಕಿತ್ಸೆಯನ್ನು ಪಡೆಯೋದಾಗಲಿ, ಅಲ್ಲಿನ ಬೇರೆ ಏನೇ ಕಾರ್ಯಕ್ರಮಗಳಿದೆ ಅದನ್ನು ಅಟೆಂಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಇಷ್ಟಸಿದ್ಧಿ ಕಾರ್ಯಕ್ರಮ ಜನವರಿ 4ನೇ ತಾರೀಕು ನಡೀತಾ ಇದೆ, ಭಾನುವಾರ. ಯಾರು ಇನ್ನೂ ಹೆಸರು ನೋಂದಾಯಿಸ್ಕೊಂಡಿಲ್ಲ, ಖಂಡಿತವಾಗ್ಲೂ ನೋಂದಾಯಿಸ್ಕೊಳ್ಳಿ. ಬಹಳಷ್ಟು ಅತಿಥಿಗಳು ಇಲ್ಲಿ ಬಂದು ಅವ್ರಿಗೆ ಏನೇನು ಸಿಕ್ತು ಅನ್ನೋದನ್ನು ನಿಮ್ಮೆದುರಿಗೆ ಅವರ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಇದರ ಬಗ್ಗೆ ಗಮನ ಹರಿಸ್ತಾ, ಇಷ್ಟಸಿದ್ಧಿಯ ಬಗ್ಗೆಯೂ ಏನಾದ್ರು ಮಾಹಿತಿ ಬೇಕು ಅಂದರೆ ನೀವು ನಾಳೆ ಗುರುವಾರದ ಸಭೆಗೆ ತೆರಳಿದಾಗ ಅಲ್ಲಿ ನಿಮಗೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ಖಂಡಿತ ಅಲ್ಲಿ ಉತ್ತರ ನೀಡ್ತಾರೆ. ಇದನ್ನು ಗಮನಿಸಿ. ಹಾಗೆ ಭಾನುವಾರದ ದಿನ ಟೆಂಪಲ್ ಆಫ್ ಸಕ್ಸಸ್ಗೆ ರಜಾ ಇರುತ್ತೆ ಪ್ರತಿ ಭಾನುವಾರ. ಕರೆ ಮಾಡೋರು ಸಹ, ಅಪಾಯಿಂಟ್ಮೆಂಟ್ ತಗೊಳ್ಳೋರು ಸೋಮವಾರದಿಂದ ಶನಿವಾರದ ಒಳಗಾಗಿ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟನ್ನು ಪಡ್ಕೊಳ್ಬೇಕು. ಕೊನೆಯದಾಗಿ ಇನ್ನು ಕೆಲವು ಕ್ಷಣದಲ್ಲಿ ನಾವು ಹೊಸ ವರ್ಷಕ್ಕೆ ಹೆಜ್ಜೆ ನೀಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಮುಂದಿನ ವಾರ ಇದೇ ಸಮಯ ನಾನು ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮ್ಮ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಇಂದಿನ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ತುಂಬಾನೇ ಧನ್ಯವಾದಗಳು. ನಮಸ್ಕಾರ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. भारती साई बाबा सौख्यदाता जीवा, चरण रजतरी द्यावा दासा विसावा, भक्ता विसावा. भारती साई बाबा जाणूनी आनंद, स्वस्वरूपी राहे तंग, मुमुक्ष जनादारी निज डोळा श्रीरंग, डोळा श्रीरंग. आरती साई बाबा जय. ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೋತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ.
कोटि